ಈತ ನಡುವೆ ಬಹಳ ಶೋತ ಮಾಡಿದನದು ಗೋಡ್ಲ ಅಂತ ಮಾದರೆ ಎಸೆತವನ್ನು ದಾಖಲಿಸುವ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಸತತ 3 ಚೆಂಡುಗಳು ಕೂಡ ಚುಕ್ಕಿಯ ಮಾದರಿಯ ಒಂದು ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಡಿಪ್ಕಾವಾಸಲ್ಲಿ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಚೆಂಡು ಚಲಾವಣೆ ಕಂಡುಕೊಳ್ತಾ ಇದೆ. ಬೌಂಡರ್ ಅನ್ನು ಟಾಯಿಸಿದ್ರು. ರವಿ ಬಹಳ ಶುದ್ಧ ಮರಿದ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಡೇಪ್ ಕಾವಾಸಲ್ಲಿ ಬೌಂಡರ್ ಉಳಿಸುವ ಪ್ರಯತ್ನವನ್ನು ಮಾಡಿದ್ರು. ಬಹಳಷ್ಟು ಒಂದು ಜವಾಬ್ದಾರಿತ ಮುಖ್ಯವಾಗಿ ಕಾಣ್ತಾ ಇದ್ದಾರೆ. ಮೊದಲ ಓಟವನ್ನ 4ನೇ ಚೆಂಡಿನಲ್ಲಿ ಓಟಗಳ ಅವಳಿಯ ಪೂರೈಕೆನ ದೇವರಾಜ್ ದಾಖಲಿಸ್ತಾ ಇದ್ದಾರೆ. ತನ್ನ ಖಾತೆಯು ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. MCC ದೊಡ್ಡನಮಂಗಲ 5ನೇ ಸೆಟ್ ಔಟ್. 2 ಜನ ಕಾಣ್ತಾ ಇದೆ. ಗೋಟದ ಹಿಂಬದಲ್ಲೇ ಸುಲಭದ 1ರ ಸೇರ್ಪಡೆ. ಡಿಕ್ಲಾರ್ಸ್ ಏರಿಯಾ ಅಂತಿಮ ಚೆಂಡು ಮೊದಲ ಪವರ್ ಪ್ಲೇ ನಲ್ಲಿ ಬಾಕಿ ಉಳಿತಾ ಇದ್ರೆ. MCC ತಂಡದ ಮೊತ್ತವು ಕೂಡ 3ರಲ್ಲಿ ಸಾಗ್ತಾ ಇದೆ. ರಿಷಿ ಪಂದ್ಯಾಟದ ಉಳಿತಾಯವನ್ನು ತೋರ್ಪಡಿಸುವ ಪ್ರಯತ್ನದಲ್ಲಿ ಮೊದಲ ಹಂತದಲ್ಲಿ ಯಶಸ್ಸನ್ನು ಕಾಣುತ್ತಾ ಇದ್ದಾರೆ. ಬಿರುಸಿನ ಹೊಡೆತ ಹಂತದಲ್ಲಿ ಸೀಮಿತ ಪ್ರದೇಶವನ್ನು ಕ್ರಮಿಸ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆ. ಕೊನೆಯ ಚೆಂಡಿನಲ್ಲಿ ರಿವರ್ಸ್ ಶಾಟ್ ಮುಖ್ಯವಾಗಿ ಬಾಲ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮೊದಲ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಆರಂಭಿಕ ಓವರ್ ಹಂತದಲ್ಲಿ ತಂಡದ ಒಟ್ಟುವಾರಿ ಮೊತ್ತವು ಕೂಡ 5ಕ್ಕೆ ತಲುಪ್ತಾ ಇದೆ. 5 ಲಾಸ್ ಆಫ್ ವಿಕೆಟ್ಸ್. 5ರ ಜೊತೆ ಆಟವನ್ನು ಬಾಲ ಮತ್ತು ದೇವರಾಜ್ ಯಶಸ್ಸನ್ನು ಕಂಡುಕೊಂಡ್ರು ಮೊದಲ ಓವರ್ನಲ್ಲಿ. ಅಪ್ಪು ಕ್ರಿಕೆಟರ್ಸ್ ಪರವಾಗಿ ಪಂದ್ಯಾಟದ ಆರಂಭಿಕ ರಂದನೆ ಉಳಿತಾಯದ ಬೌಲರ್. ಈ ಬಳಿಕ ಜಾಕ್ ಎಸ್ಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಜಾಕ್ ಎಸೆದ ಚೆಂಡು ಗೋಟದ ಹಿಂಬದಲ್ಲಿ 1ರ ಸೇರ್ಪಡೆ. 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಮೊದಲ ಚೆಂಡಿನಲ್ಲಿ ತಂಡದ ಗಳಿಕೆ ಮತ್ತೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. ಸ್ಟ್ರೈಕರ್ ಕೂಡ ಬದಲಾವಣೆಯನ್ನು ಕಾಣ್ತಾ ಇದೆ. ಬಾಲ ಸ್ಟ್ರೈಕರ್ ಅನ್ನ ಪಡೀತಾ ಇದ್ದಾರೆ. ಬಿರುಸಿನ ಹೊಡೆತ ರಿವರ್ಸ್ ಶಾಟ್ ಮುಖ್ಯವಾಗಿ ಚೆಂಡು ಸೀಮಾರೇಖೆ ಹಂಚಲ ಕ್ರಮಿಸ್ತಾ ಇದೆ. ಮ್ಯಾಕ್ಸಿಮಮ್ ಶಾಟ್ 6.
ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಶಾಟ್ ಎಕ್ಸ್ಟ್ರಾ ಕವರ್ಸ್ನಲ್ಲಿ ಕ್ಷೇತ್ರ ರಕ್ಷಣೆ ರಿಷಿ ಮಾಡ್ತಾ ಇದ್ದಾರೆ. ಒಂದರ ಸೇರ್ಪಡೆ. ಇತ ಓವರ್ನ ಮುಕ್ತಾಯವೂ ಕೂಡ ಬಹಳ ಉತ್ತಮವಾದ ಪ್ರಯತ್ನಗಳನ್ನು ದಾಖಲಿಸ್ತಾ ಇದೆ. MCC ಆಟಗಾರರು 12 ಚೆಂಡನ್ನು ಎದುರಿಸ್ತಾ 19 ಓಟವನ್ನು ದಾಖಲಿಸ್ತಾ ಇದ್ದಾರೆ. 19 ಲಾಸ್ ಆಫ್ ವಿಕೆಟ್ಸ್. ಉತ್ತಮ ರೀತಿಯ ಜೊತೆಯಾಟದಲ್ಲಿ ದೇವರಾಜ್ ಮತ್ತು ಬಾಲಾ. MCCಯ ಪರವಾಗಿ ರಂದಾಣೆ ಲೆಕ್ಕಾಚಾರವನ್ನು ಆರಂಭಿಕ ಟ್ರಂಕಡ್ ಆಟಗಾರರ ಮುಖೇನವಾಗಿ ಮುಂದುವರಿತಾ ಇದೆ. ಎಸ್ಗಾರಿಕೆಯಲ್ಲಿ ಮತ್ತೆ ರಿಷಿ. ಮೊದಲ ಓವರ್ನಲ್ಲಿ 5 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಬೌಲರ್ ಮತ್ತೆ 3ನೇ ಓವರ್ಗಾಗಿ ರಿಷಿ ಎಸೆತಕ್ಕಂಥ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅದೇ ರೀತಿ ಈ ಪಂದ್ಯಾಕೂಟಕ್ಕೆ ಆಗಮಿಸಿರ್ತಕ್ಕಂಥ ದೊಡ್ಡನಮಂಗಲದ ಸಮಾಜ ಸೇವಕರಾಗಿರ್ತಕ್ಕಂಥ ಬುಜ್ಜಿ ಅಣ್ಣ ಅವರಿಗೂ ಕೂಡ ಪಂದ್ಯಾಕೂಟದ ಪರವಾಗಿ ಪ್ರೀತಿ ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸತತ 2 ಡಾಟ್ ಬಾಲ್ಗಳನ್ನು ದಾಖಲಿಸ್ತಾ ಇದ್ದಾರೆ. ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ರಿಷಿ ಬಹಳ ಉತ್ತಮವಾದ ಪಂದ್ಯದ ಹಿಡಿತವನ್ನು ದಾಖಲಿಸ್ತಾ ಇದ್ದಾರೆ. ಸುಂದರತೆ ಎಸೆತವನ್ನು ದಾಖಲಿಸಿದ್ರು. ನಡುವೆಯೂ ಕೂಡ ಮತ್ತೆ ಓಟಗಳು ಬರ್ತಾ ಇಲ್ಲ. ಈ ಹಂತದಲ್ಲಿ ಡಿಕ್ಲೇರ್ಡ್ ಏರಿಯಾ. ಒಂದರ ಸೇರ್ಪಡೆ. ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಒಟ್ಟಾರೆ ಗಳಿಕೆಯೂ ಕೂಡ 20-20 ಇರಬಹುದು. 20ರ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಈ ಹಂತದಲ್ಲಿ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಚೆಂಡು ನೇರವಾಗಿ ಓಟಗಾರರಿಗೆ ಕೈ ಸೇರ್ತಾ ಇದೆ. ಮತ್ತೆ ಡಾಟ್ ಬಾಲ್. 4ನೇ ಚೆಂಡು ಮತ್ತೆ ಹಿಡಿತವನ್ನು ದಾಖಲಿಸ್ತಾ ಇದ್ದಾರೆ. ಓಟಗಳಿಗೆ ಕಡಿವಾಣವನ್ನು ತೋರ್ಪಡಿಸ್ತಾ ಇದ್ದಾನೆ ರಿಷಿ. ಅಪ್ಪು ಕ್ರಿಕೆಟರ್ಸ್ನ ರಿಷಿ ನೆಗೆತವನ್ನು ಕಂಡಿತಕ್ಕಂಥ ಚೆಂಡು ಸಂಪೂರ್ಣವಾಗಿಯೂ ಕೂಡ ಪಂದ್ಯದ ಮೇಲೆ ಒತ್ತಡವನ್ನು ಮೀರ್ತಾ ಇದ್ದಾರೆ. 2ನೇ ಓವರ್ನಲ್ಲಿ ಜಾಗ್ ಬಹುತೇಕವಾಗಿ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ಟರು ಕೂಡ 3ನೇ ಓವರಲ್ಲಿ ಸಂಪೂರ್ಣ ಹಿಡಿತದ ಹಂತದ ಎಸವನ್ನು ಕಾಣುತ್ತಾ ಇದ್ದಾರೆ. ಕೊನೆಯ ಚೆಂಡಿನ ಒಂದು ಪಂದ್ಯಾಟ ಬಾಕಿ ಉಳಿತಾ ಇದೆ. ಮತ್ತೆ ರಿವರ್ಸ್ ಶಾಟ್ ಪ್ರಯತ್ನ. ಲೆಗ್ ಲೈನ್ಸ್ ನಡೀತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಜಾಗ್ ಕೇವಲ 3ನೇ ಓವರ್ನಲ್ಲಿ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಬಹಳ ಉತ್ತಮರಿದೊಂದು ಎಸೆತಗಾರನ ಹೆಸರನ್ನು ಪಡಿತಾ ಇದ್ದಾರೆ. 3 ಓವರ್ಗಳ ಮುಕ್ತಾಯ. 18 ಚೆಂಡುಗಳ ಬಳಿಕ ತಂಡದ ಒಟ್ಟು ಮೊತ್ತ 20-20 ಬೇಸ್ ಇರುವುದು. ಹೊಸ ಬೌಲರ್ 3 ಓವರ್ಗಳ ಮುಕ್ತಾಯದ ಬಳಿಕ 4ನೇ ಓವರ್ಗಾಗಿ ಪ್ರಶಾಂತ್ನನ್ನು ಬಳಸ್ತಾ ಇದ್ದಾರೆ. ಪ್ರಶಾಂತ್ ಹೊಸ ಬೌಲರ್. ಸ್ಟ್ರೈಕರ್ ಅಲ್ಲಿ ಈಗ ದೇವರಾಜ್ ಕಂಡುಕೊಳ್ತಾ ಇದ್ದಾರೆ. MCC ತಂಡವನ್ನು ಕಟ್ಟಿ ಹಾಕುವ ಪ್ರಯತ್ನವನ್ನು ನಡೀತಾ ಇದೆ. ಪ್ರಶಾಂತ್ ಅದ್ಯಾವ ರೀತಿಯ ಎಸೆಗಾರಿಕೆಯನ್ನು ದಾಖಲಿಸ್ತಾರೆ. ಈತ ನಡುವೆ ಫೋಲ್ಟಾಸ್ ಚೆಂಡು ಕವಸಲ್ಲಿ ಹೊಡೆತವನ್ನು ದಾಖಲಿಸಿದ್ರು ರವಿ. ಬಹಳ ಉತ್ತಮವಾದ ತಂಡದ ಪರವಾಗಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಬೌಂಡರಿ ನಟಾಯಿಸುವ ಪ್ರಯತ್ನದಲ್ಲಿ ಬಹಳಷ್ಟು ಆರಂಭಿಕ ಹಂತದಲ್ಲಿ ಯಶಸ್ವಿಯನ್ನು ಕಂಡಿತಕ್ಕಂಥ ಆಟಗಾರ. ಇತ ನಡುವೆ 1ರ ಸೇರ್ಪಡೆ ಬಳಿಕ 2 ಓಟಗಳು ಕಂಪ್ಲೀಟ್ ಪೂರೈಕೆಯನ್ನು ಕಾಣ್ತಾ ಇದೆ. ಸ್ಟೆಪ್ ಔಟ್ ಮಾಡಿ ನೆಟ್ಟ ನೇರದ ಹೊಡೆತವನ್ನು ದಾಖಲಿಸಿದ್ರು. ಪ್ರೊಟೆಕ್ಷನ್ ಕಾಣ್ತಾ ಇದೆ. ಕ್ಷೇತ್ರ ರಕ್ಷಣೆ ಯಶಸ್ವಿಯನ್ನು ತೋರ್ಪಡಿಸ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆ ಮತ್ತೆ ಸ್ಟ್ರೈಕರ್ ಬದಲಾವಣೆ. ತಂಡದ ಮೊತ್ತವೂ ಕೂಡ 23ರಲ್ಲಿ ಸಾಗ್ತಾ ಇದೆ. 23 ಲಾಸ್ ಆಫ್ ವಿಕೆಟ್ಸ್ ಜೊತೆ ಆಟಗಳು ಮುಂದುವರಿತಾ ಇದೆ. ಉತ್ತಮ ರೀತಿಯ ಜೊತೆ ಆಟ ಮುಂದುವರಿತಾ ಇದೆ. 3ನೇ ಎಸೆತ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಅತಿಕ್ರಮ ಹೆಚ್ಚುವರಿಯಾದ ಸೂಚನೆ. ಪ್ರಶಾಂತಿ ಬಳಿಕ ಉಚಿತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 24ರಲ್ಲಿ ಪಂದ್ಯಾಟ.
ಫುಲ್ ಟಾಸ್ ಚೆಂಡು ಒಂದರ ಸೇರ್ಪಡೆ ಮಾತ್ರ ಅಂಕ ಬಡಿಯನ್ನು ಆವರಿಸ್ತಾ ಇದೆ. ಎರಡನೇ ಓವರ್ನಲ್ಲಿ ದಾಖಲಿಸಿರ್ತಕ್ಕಂಥ ಹೊಡೆತಗಳ ಮರೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಬಳಿಕದ ಬೌಲರ್ಗಳು. ಸಿಕ್ಸರ್ ಮತ್ತು ಬೌಂಡರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸುಂದರತೆ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. KVR ಕಪ್ ಜೂನಿಯರ್ ಟ್ರೋಫಿಯ ಹೋರಾಟ ಬಹಳಷ್ಟೊಂದು ದಾಖಲೆಯ ಪಂದ್ಯಾಟ, ಯಶಸ್ವಿಯ ಪಂದ್ಯಾಟ, ಹಗಲು ರಾತ್ರಿಯ ಪಂದ್ಯಾಟ. ಈ ತನ್ನಡುವೆ ಸ್ಕ್ವೇರ್ ಲೆಗ್ ನಲ್ಲಿ ಬೇಸುವ ಪ್ರಯತ್ನವನ್ನು ದಾಖಲಿಸಿದ್ರು. ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಓಟಗಳ ಸಂಖ್ಯೆ 2 ಪೂರೈಕೆ. ದೇವರಾಜ್ ದಾಖಲಿಸ್ತಾ ಇದ್ದಾರೆ. ಅವಳಿಯ ಪ್ರಯತ್ನ ಯಶಸ್ವಿಯನ್ನು ಪಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ 27 ಕ್ಷಮೆ ಇರಬೇಕು. 27. ಕೊನೆಯ 2 ಚೆಂಡು ಪಂದ್ಯಾಟ ಬಾಕಿ ಉಳಿತಾ ಇದೆ. ಈ ನಡುವೆ ಎಸೆತಕ್ಕಂಥ ಚೆಂಡಿನ ಹತ್ತಿರ ಬಹಳಷ್ಟು ಉತ್ತಮ ಎಸೆತವನ್ನು ಪ್ರಶಾಂತ್ ದಾಖಲಿಸ್ತಾ ಇದ್ದಾರೆ. ಕೊನೆಯ ಚೆಂಡಿನ ಒಂದು ಪಂದ್ಯಾಟ 4ನೇ ಓವರ್ನಲ್ಲಿ ಕೂಡ ಬಾಕಿ ಉಳಿತಾ ಇದೆ. ಪ್ರಶಾಂತ್ ಕೂಡ ಬಹಳಷ್ಟು ಉತ್ತಮ ಜವಾಬ್ದಾರಿತ ಮುಖ್ಯವಾಗಿ ಎಸೆಗಾರಿಕೆಯನ್ನು ದಾಖಲಿಸ್ತಾ ಇದ್ದಾರೆ. ಸ್ಟೆಪ್ ಔಟ್ ಮಾಡಿ ಬೇಸುವ ಹಂತದಲ್ಲಿ ಮತ್ತೆ ಡಾಟ್ ಬಾಲ್. ಪ್ರಶಾಂತ್ 6 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತವು 27ರಲ್ಲಿ ಸ್ಥಗಿತ. ಅಂತಿಮ 6 ಚೆಂಡಿನ ಪಂದ್ಯಾಟ ಬಾಕಿ. ಅಂತಿಮ ಓವರ್ಗಾಗಿ ಹೊಸ ಬೌಲರ್ ಅಬ್ಬಾಸ್ ಎಸ್ಗಾರಿಕೆ ಗುರುತನ ಪಡಿತಾ ಇದ್ದಾರೆ. ಅಂತಿಮ ಡೆತ್ ಓವರ್ನೊಂದು ಗುರುತನ ಪಡಿತಾ ಇದ್ದಾರೆ. MCC ಮೊದಲ ಆಟಗಾರರು ಇನ್ನೂ ಕೂಡ ನಿಧಾನಗತಿಯೊಂದು ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ ಅದೆಷ್ಟರ ಓಟವನ್ನು ದಾಖಲಿಸ್ತದೆ ಕಾದು ನೋಡಬೇಕಾಗ್ತದೆ. ತಂಡದ ಒಟ್ಟು ಮೊತ್ತ 27. ತಟ್ಟಿ ಮುಟ್ಟುವ ಪ್ರಯತ್ನಗಳು ನಡೀತಾ ಇದೆ. ಕ್ಷೇತ್ರ ರಕ್ಷಣೆ ಹಂತದಲ್ಲಿ ನೇರವಾಗಿ ಚೆಂಡನ್ನು ಪಡ್ಕೊಳ್ತಾ ಇಲ್ಲ. ಈ ಹಂತದಲ್ಲಿ ರನ್ಔಟ್. ಮೊದಲ ವಿಕೆಟ್ಸ್ ಪತನ. ಆರಂಭಿಕ ಹೋದರೆ ಆಘಾತದ ಹಂತದಲ್ಲಿ ಬಾಲ. ಪಂದ್ಯಾಟದ ವಾಪಸ್ ಸಾಧ್ಯನ ಕಾಣಬೇಕಾಗಿರ್ತಕ್ಕಂಥ ಆಟಗಾರ ಕೂಡ ಮೊದಲ ವಿಕೆಟ್ಸ್ ರೂಪವನ್ನ ರನ್ಔಟ್ ರೂಪದಲ್ಲಿ ದಾಖಲಿಸ್ತಾ ಇದ್ದಾರೆ. ಅಪ್ಪೋ ಕ್ರಿಕೆಟರ್ಸ್ ಆಟಗಾರರು. ಮೊದಲ ಬಾರಿಗೆ ಕರುನಾಡಿನಲ್ಲಿ ಇತಿಹಾಸವನ್ನು ಸೃಷ್ಟಿಸಿದಂಥ ಪಂದ್ಯಾಕೂಟವು ಕೂಡ KVR ಕಪ್ 2025 ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಮತ್ತು ಟೀಮ್ ಇಂಡಿಯಾ ಬಾಬು 11 ಇವರ ಸಾರಥ್ಯದಲ್ಲಿ ಜರುಗಿ ಬರ್ತಿರ್ತಕ್ಕಂಥ ಹಗಲು ರಾತ್ರಿಯ ಪಂದ್ಯಾಟ. ಈ ತನ್ನಡುವೆ ಮತ್ತೆ ವಿಕೆಟ್ಸ್ ಪತನ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ಗಳ ಆಘಾತವನ್ನು ಕಾಣ್ತಾ ಇದೆ. ಬೇಸುವಂತ ಪ್ರಯತ್ನದಲ್ಲಿ ಟಾಪರ್ಸ್ ಅನ್ನ ಕಾಣ್ತಾ ಇದ್ರೆ. ಗೋಟದ ಹಿಂಬದಿಯ ಪಾಲಕ ರನ್ನಿಂಗ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಮತ್ತೆ ಕೂಡ ವಿಕೆಟ್ ನಷ್ಟವನ್ನ ಕಾಣ್ತಾ ಇದೆ MCC. ಹೊಸ ಬ್ಯಾಟರ್ ಇನ್ನೋರ್ವ ಆಟಗಾರ ನೂತನ್ ಮೊದಲ ಹಂತದ ಸ್ಟ್ರೈಕರ್ ಅನ್ನ ಪಡಿಬೇಕಾಗ್ತದೆ. ಆರಂಭಿಕ ಹಂತದ ಆಟಗಾರರು ವಾಪಸ್ ಆಯ್ತೆಯನ್ನು ಕಂಡುಕೊಂಡ್ರು ಬಾಲ ಮತ್ತು ದೇವರಾಜ್. ಬೆರೋಸಿನ ಹೊಡೆತ ನಡುವೆ ಹೋದಾರಿ ಆಘಾತವನ್ನು ಕಾಣ್ತಾ ಇದೆ. ವಿಕೆಟ್ಸ್ಗಳ ಪತನ ಹಂತವನ್ನು ಕಂಡುಕೊಳ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಆಗಿ ಪ್ರಮುಖ ಆಟಗಾರರು ಫಾಬಿಲಿಯನ್ ಆದಿಯನ್ನ ಕಾಣ್ತಾ ಇದ್ದಾರೆ. ಈ ನಡುವೆ ನೆಗೆತದ ಚೆಂಡು ವೈಡ್ ಬಾಲ್. ಅಂತಿಮ ಓವರ್ ಅಂತಲ್ಲಿ ಅಬ್ಬಾಸ್ ಬಹಳ ಉತ್ತಮತೆ ಎಸೆಗಾರಿಕೆಯನ್ನು 3 ಚೆಂಡಿನಲ್ಲಿ ದಾಖಲಿಸ್ತಾ ಇದ್ರು. ಈ ಚೆಂಡಿನಲ್ಲಿ ವೈಡ್ ಬಾಲ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಉಚಿತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಟ್ಟಿ ಮುಟ್ಟುವ ಪ್ರಯತ್ನವನ್ನು ನಡೀತಾ ಇದೆ. ಬೌಲರ್ ಬ್ಯಾಕ್ ಪಂದ್ಯಾಟವನ್ನು ಆಡುವ ಹಂತದಲ್ಲಿ ಕೂಡ ನೇರ ಕ್ಷೇತ್ರ ರಕ್ಷಣೆ ಅಬ್ಬಾಸ್ ಮಾಡಿದ್ರು ಕೂಡ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ 29 ಓಟವನ್ನು ದಾಖಲಿಸ್ತಾ ಇದೆ MCC. 29 ಲಾಸ್ ಆಫ್ ಇಂಪಾರ್ಟೆಂಟ್ 3 ವಿಕೆಟ್ಸ್. ಈ ಹಂತದಲ್ಲಿ ಬೆರೋಸಿನ ಹೊಡೆತ ಕೆತ್ತವನ್ನು ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಬ್ಬಾಸ್ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ.
ಕೊನೆಯ ಚೆಂಡು ಮೊದಲ ಸೆಕ್ಷನ್ ಇನ್ನಿಂಗ್ಸ್ ನಲ್ಲಿ ಬಾಕಿ, ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಭರ್ಜರಿ ಹೊಡೆತ. ಕ್ಷೇತ್ರ ಪಾಲಕರ ಸುಲಭದ ವೈಫಲ್ಯತೆ ಕಾಣ್ತಾ ಇದೆ. ಈ ಹಂತದಲ್ಲಿ ಕೂಡ ಓಟಗಳ ಸಂಖ್ಯೆ ಬೌಂಡರಿ ಚೆಕ್ ಮಾಡುವ ಒಂದು ಸೂಚನೆ ಬರ್ತಾ ಇದೆ. ಈ ಹಂತದಲ್ಲಿ ಯೂಟ್ಯೂಬ್ ಮುಖೇನವಾಗಿ ಕಾರ್ಯವನ್ನು ಮಾಡಿಕೊಂಡಿರ್ತಕ್ಕಂಥ ತಂಡವು ಕೂಡ CR7 ಅಫಿಷಿಯಲ್ ಲೈವ್. ಬೌಂಡರಿಯ ಸೂಚನೆ ಬರ್ತಾ ಇದೆ. 4 ಓಟಗಳು. ಈ ಬೌಂಡರಿ ಮುಖ್ಯವಾಗಿ ತಂಡದ ಒಟ್ಟಾರೆ ಮೊತ್ತವು ಕೂಡ 33 ಓಟವನ್ನು ದಾಖಲಿಸ್ತಾ ಇದೆ. 33 ಅಪ್ಪು ಕ್ರಿಕೆಟರ್ಸ್ ತಂಡ 34 ಓಟವನ್ನು ದಾಖಲಿಸಿದೆ. ಟ್ವೆಂಟಿ 29 ಇದ್ದಿದ್ದು ಬೌಂಡ್ರಿ. 33, 34 ಟಾರ್ಗೆಟ್. ನಿಮ್ಮ 12th ಮ್ಯಾನ್ ಇದ್ದಾರೆ ಕೇಳಿ. ನಿಮ್ದು ಏನೇ ಮಿಸ್ಟೇಕ್ ಇದ್ರೂ ಅದಕ್ಕೋಸ್ಕರನೇ 12th ಮ್ಯಾನ್ ನಾವು ಕರೆದು ಕೂರಿಸೋದು. ಅವರು ರನ್ ಲೆಕ್ಕಾಚಾರನ್ನು ಹಿಡ್ಕೋಬೇಕು. ಓವರ್ 2 ಓವರ್ ಮ್ಯಾಚ್ ಮುಗಿದ ಮೇಲೆ ಲೈವಲ್ಲಿ ನೋಡಿ, ಎಲ್ಲ ಅರಿವುಗಳು ನಿಮಗೆ ಅದರಲ್ಲಿ ಇರುತ್ತದೆ. ಮೊದಲ ಓವರ್ಗಾಗಿ ಎಸ್ಗಾರಿಕೆಯಲ್ಲಿ ಬಾಲ, MCCಯ ಬಾಲ ಮೊದಲ ಓವರ್ನ ಪ್ರಗತಿಯ ಹಂತದಲ್ಲಿ ಕಾಣ್ತಾ ಇದ್ದಾರೆ.
ಮೊದಲ ಚೆಂಡು ಭರವಸೆ ಹೊಡೆತವನ್ನ ಅಬ್ಬಾಸ್ ದಾಖಲಿಸ್ತಾ ಇದ್ದಾರೆ. ಬೌಂಡರಿ ಅಟ್ಟಾಯಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮವಾದ ಕ್ಷೇತ್ರ ಪಾಲಕರ ಗುರುತನ ಕಾಣ್ತಾ ಇದ್ದಾರೆ. ಎಂಸಿಸಿ ಆಟಗಾರ ಕೇವಲ ಒಂದೋಟಗಳಿಗೆ ಮಾತ್ರ ಮೊದಲ ಚೆಂಡಿನ ಅವಕಾಶದ ಎದುರನ್ನ ಬಾಲ ತೋರ್ಪಡಿಸಿದ್ರು. ಕ್ಷೇತ್ರ ರಕ್ಷಣೆ ಮುಖೇನವಾಗಿ ರಂದಾಣೆಯ ಒಂದು ಉಳಿತಾಯವನ್ನ ಕಾಣ್ತಾ ಇದ್ದಾರೆ ಎಂಸಿಸಿ. ಪ್ರಯಾಣ ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆ ಮಾಡಿರ್ತಕ್ಕಂಥ ಆಟಗಾರ. ಖಾತೆ ಆರಂಭವನ್ನ ಪಡ್ಕೊಳ್ತಾ ಇದೆ ಅಪ್ಪು ಕ್ರಿಕೆಟರ್ಸ್. ದಿನೇಶ್ ಬಳಿಕ ಸ್ಟ್ರೈಕರ್ ಅಲ್ಲಿ ದಿನೇಶ್ಗೆ ಬಿಟ್ಟಿದ್ದಕ್ಕಂಥ ಚೆಂಡು ಪಾಯಿಂಟ್ ಬಳಿ ಓಟವನ್ನು ದಾಖಲಿಸುವಂತ ಯತ್ನವನ್ನ ಕಾಣ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಕ್ಷೇತ್ರ ರಕ್ಷಣೆ ಮಾತ್ರ ಮೇಲುಗೈಯನ್ನು ದಾಖಲಿಸ್ತಾ ಇದೆ. ಚೆಂಡಿನ ತಡೆತವನ್ನ ಕಾಣ್ತಾ ಇದ್ದಾರೆ. ಶಾರ್ಟ್ ಪಾಯಿಂಟ್ ಹಂತದಲ್ಲಿ ಓಟಗಳಿಗೆ ಕಡಿವಾಣವನ್ನ ಬಾಲ ತೋರ್ಪಡಿಸ್ತಾ ಇದ್ದಾರೆ. ಬಹಳ ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸಿದ್ರು ಎರಡನೇ ಚೆಂಡಿನಲ್ಲಿ. ರಿವರ್ ಶಾಟ್ ದಾಖಲಿಸುವಂತ ಪ್ರಯತ್ನ ಹಂತದಲ್ಲಿ ಬಾಲ ಲೆಗ್ ಲೈನ್ಸ್ ಪ್ರಯತ್ನಗಳ ಎಸಗಾರಿಕೆಯನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೆ ಡಾಟ್ ಬಾಲ್. ಮೊದಲ ಚೆಂಡಿಗೆ ಸ್ಟ್ರೈಕರ್ ಬದಲಿಸುವಂತ ಪ್ರಯತ್ನಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಬಳಿಕದ ಎರಡು ಚೆಂಡುಗಳು ಕೂಡ ಓಟವನ್ನು ದಾಖಲಿಸ್ತಾ ಇಲ್ಲ. ಸರ್ ಕೂರ್ಬೇಡಿ, ಜಂಪ್ ಮಾಡಕ್ಕೆ ಹೇಳಿ. ನೆಕ್ಸ್ಟ್ ಮ್ಯಾಚ್ ಎರಡು ಬಲಾಢ್ಯ ತಂಡಗಳ ನಡುವೆ ಹೋರಾಟ. ಕೆವಿಆರ್ ಕಪ್ ಜೂನಿಯರ್ ಕಪ್ನ ಹೋರಾಟ. ಉತ್ತರ ಕನ್ನಡ ಮತ್ತು ಫ್ರೆಂಡ್ಸ್ ಮೈಸೂರು ಪಂದ್ಯಾಟವನ್ನು ಆಡುತ್ತದೆ. ಪಂದ್ಯಾಟ ಮತ್ತೆ ಆರಂಭ ಕಾಣ್ತಾ ಇದೆ. ನಾಲ್ಕನೇ ಚೆಂಡನ್ನು ಎದುರಿಸಬೇಕಾಗ್ತದೆ. ಈ ಬಳಿಕ ದಿನೇಶ್ಗೆ ಎಸೆತಕ್ಕಂಥ ಚೆಂಡು ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಸುಂದರತೆ ಎಸೆತಗಳು ಸಾಗ್ತಾ ಇದೆ ಸಾಲಿನಲ್ಲಿ. ಪಂದ್ಯಾಟದ ಹಿಡಿತಗಳು ಕೂಡ ಮೊದಲ ಓವರ್ನಲ್ಲಿ ದಾಖಲಿಸ್ತಾ ಇದೆ. 34ರ ಒಂದು ಟಾರ್ಗೆಟ್ನ ಪಂದ್ಯಾಟ. ಮೊದಲ 4 ಚೆಂಡುಗಳಲ್ಲಿ ಕೇವಲ 1 ಓಟಗಳು. ಈತ ನಡುವೆ ಡಿಕ್ಲೇರ್ಡ್ ಏರಿಯಾ 1ರ ಸೇರ್ಪಡೆನ ಮೊದಲ ಓಟವನ್ನು ಕೂಡ ದಿನೇಶ್ 5ನೇ ಚೆಂಡಿನಲ್ಲಿ ದಾಖಲಿಸ್ತಾ ಇದ್ದಾರೆ. ಮೊದಲ ಪವರ್ ಪ್ಲೇನ ಕೊನೆಯ ಒಂದು ಚೆಂಡಿನ ಪಂದ್ಯಾಟ. ಬಾಲ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಈತ ನಡುವೆ ತಟ್ಟಿ ಮುಟ್ಟುವ ಪ್ರಯತ್ನಗಳು ಬರ್ತಾ ಇದೆ. ಲೆಫ್ಟ್ ಆಟಗಾರ ಅಬ್ಬಾಸ್ ಚುರುಕಿನ ಹಂತದಲ್ಲಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಎದುರಿಸಿದ ಚೆಂಡಿನ ಹಂತದಲ್ಲಿ ಕೂಡ ಸ್ಟ್ರೈಕರ್ ಬದಲಿಸುವ ಪ್ರಯತ್ನದಲ್ಲಿ ಅಬ್ಬಾಸ್ ಯಶಸ್ವಿಯನ್ನು ಪಡ್ಕೊಳ್ತಾ ಇದ್ದಾರೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಹಂತದ ಪವರ್ ಪ್ಲೇನ 6 ಚೆಂಡಿನ ಮುಕ್ತಾಯಕ್ಕೆ ಕೇವಲ 3 ಓಟಗಳಿಗೆ ಮಾತ್ರ ಬಾಲಾವಕಾಶವನ್ನು ಮಾಡಿಕೊಟ್ರು. ಅಪ್ಪು ಕ್ರಿಕೆಟರ್ಸ್ 3 ಓಟವನ್ನು ದಾಖಲಿಸುವಂತಲ್ಲಿ ಮಾತ್ರ ಆರಂಭಿಕ ಓವರ್ನಲ್ಲಿ ಯಶಸ್ವಿಯನ್ನು ಪಡ್ಕೊಳ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 24 ಎಸೆತ ಬಾಕಿ ಉಳಿತಾ ಇದೆ. 31 ಓಟವನ್ನು ದಾಖಲಿಸಬೇಕಾಗ್ತದೆ. 24ಕ್ಕೆ 31. ಹೊಸ ಬೌಲರ್ ವಿಷ್ಣು. ಫ್ರೆಂಡ್ಸ್ ಮೈಸೂರು ತಮ್ಮ ಡಿಸಿಷನ್ ಅನ್ನು ಹೇಳಬೇಕು. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನವನ್ನು ದಾಖಲಿಸಿದ್ರು ಕೂಡ 1ರ ಸೇರ್ಪಡೆ. 1 ಓಟವನ್ನು ದಾಖಲಿಸುವಂತಲ್ಲಿ ಮಾತ್ರ ಸಫಲತೆಯನ್ನು ಪಡ್ಕೊಳ್ತಾ ಇದೆ. ತಂಡದ ಮೊತ್ತವು ಕೂಡ 4ಕ್ಕೆ ತಲುಪ್ತಾ ಇದೆ.
ಎಸ್ ಮುಂದಿನ ಪಂದ್ಯಾಟದಲ್ಲಿ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಫ್ರೆಂಡ್ಸ್ ಮೈಸೂರು ತಂಡ ಇಲೆಕ್ಟೆಡ್ ಟು ಬೌಲ್ ಫಸ್ಟ್. ಉತ್ತರ ಕನ್ನಡ ತಂಡ ಬ್ಯಾಟಿಂಗಿನ ಸಿದ್ಧತೆಯಲ್ಲಿ ಇರಬೇಕಾಗ್ತದೆ. ದಿನೇಶ್ ಬಿರುಸಿನ ಪಡ್ಕೊಳ್ತಾ ಇದೆ. 1 ಓಟಗಳ ಸೇರ್ಪಡೆ. ವಿಷ್ಣು 1ರ ಸೇರ್ಪಡೆಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. 2ನೇ ಚೆಂಡಿನಲ್ಲಿ ತಂಡದ ಮೊತ್ತವು ಕೂಡ 5ಕ್ಕೆ ತಲುಪ್ತಾ ಇದೆ. ಬಿರುಸಿನ ಹೊಡೆತ ಗೆತ್ತವನ್ನು ಮಾಡಿದ್ರು. ತನ್ನ ಮುಖ್ಯವಾಗಿಯೂ ಕೂಡ ಬಹಳ ಶುದ್ಧವಾದ ಕ್ಷೇತ್ರ ರಕ್ಷಣೆ ಬೌಂಡ್ರಿ ಅಟಾಯಿಸ್ತಾ ಇದ್ದಾರೆ. ನೂತನ ಕ್ಷೇತ್ರ ರಕ್ಷಣೆ ಪಾಲಕದಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡಿರ್ತಕ್ಕಂಥ ಆಟಗಾರ. ಕೇವಲ 1ರ ಸೇರ್ಪಡೆ. ಕೇವಲ ಸ್ಟ್ರೈಕರ್ ಬದಲಿಸುವಂತಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ ಅಬ್ಬಾಸ್ ಮತ್ತು ದಿನೇಶ್ ಮೊದಲ ಆಟಗಾರರು. ತಂಡದ ಮೊತ್ತವೂ ಕೂಡ 6ರಲ್ಲಿ ಸಾಗ್ತಾ ಇದೆ. ವರ್ಡ್ ಬಾಲ್ ಎಕ್ಸ್ಟ್ರಾಸ್ಗಳಿಗೆ ಅವಕಾಶವನ್ನು ವಿಷ್ಣು ಮಾಡಿಕೊಡ್ತಾ ಇದ್ದಾರೆ. ಮೊದಲ ಉಚಿತ ಓಟಗಳ ಸೇರ್ಪಡೆಗಳಿಗೆ ಎಂಸಿಸಿ ಆಟಗಾರರು ಈ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಟ್ರು. ತಂಡ ಮೊತ್ತ 7ಕ್ಕೆ ತಲುಪ್ತಾ ಇದೆ. ಇನ್ನೂ ಕೂಡ 27 ಓಟಗಳು ಬರಬೇಕಾಗ್ತದೆ. 1ರ ಸೇರ್ಪಡೆಯನ್ನು ದಾಖಲಿಸ್ತಾ ಇದ್ದಾರೆ. ತಂಡಗಳಿಗೆ 8ಕ್ಕೆ ತಲುಪ್ತು. ಲಾಸ್ಟ್ 2 ಅಂತಿಮ 20 ಚೆಂಡುಗಳ ಮುಂದೆ ಜಯಕ್ಕಾಗಿ 26. ಶೀಘ್ರಗತಿಯಲ್ಲಿ ಪಂದ್ಯದ ನೆರವನ್ನು ಕಾಣಬೇಕಾಗ್ತದೆ. ಸಮಯ ವ್ಯರ್ಥವನ್ನು ಮಾಡಬೇಡಿ ದಯವಿಟ್ಟು ಆಟಗಾರರು. ಬಿರುಸಿನ ಹೊಡೆತ ಕೆತ್ತವನ್ನು ಮಾಡ್ತಾ ಇದ್ದಾರೆ. ಪರ್ಫೆಕ್ಟ್ ಕನೆಕ್ಟಿಂಗ್ ಶಾಟ್ಗಳ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕೇವಲ 1ರ ಸೇರ್ಪಡೆಗಳು ಮಾತ್ರ ಅಂಕಪಟ್ಟಿಯನ್ನು ಆವರಿಸ್ತಾ ಇದೆ. ನಿಧಾನಗತಿಯ ರಂದಾಣೆ ಮುಖ್ಯವಾಗಿ ತಂಡದ ಮೊತ್ತವು ಕೂಡ 9ರಲ್ಲಿ ಸಾಗ್ತಾ ಇದೆ. ಇನ್ನೂ ಕೂಡ 25 ಓಟವನ್ನು ದಾಖಲಿಸಬೇಕಾಗ್ತದೆ. ರಿವರ್ ಶಾಟ್ ನ ಹೊಡೆತವನ್ನು ದಾಖಲಿಸಿದ್ರು. ಇತನೇವು ಕೂಡ ಮಿಡ್ ವಿಕೆಟ್ ಹಂತದಲ್ಲಿ 1 ಓಟ 2 ಓಟಗಳನ್ನು ದಿನೇಶ್ ದಾಖಲಿಸ್ತಾ ಇದ್ದಾರೆ. ಸಫಲತೆ ಹೊಡೆತಗಳು ಅಂಕಪಟ್ಟಿಯನ್ನು ಆವರಿಸ್ತಾ ಇದೆ. 2 ಸಂಪೂರ್ಣ ಓಟಗಳ ಸೇರ್ಪಡೆ. ರಂದಾಣೆಯು ಕೂಡ ಆರಂಭಿಕ ಬೀಸುವ ಪ್ರಯತ್ನವನ್ನು ದಾಖಲಿಸಿದ್ರು. ಓಟಗಳು 1ರ ಸೇರ್ಪಡೆ. 12ಕ್ಕೆ ತಲುಪ್ತಾ ಇದೆ. ನಿಧಾನಗತಿಯ ರಂದಾಣೆಯನ್ನು ಏರಿಸುವ ಪ್ರಯತ್ನದಲ್ಲಿ ಅಪ್ಪು ಕ್ರಿಕೆಟರ್ಸ್ ಮೊದಲ ಪಂದ್ಯಾಟದಲ್ಲಿ ಭರ್ಜರಿ ಒಂದು ಜಯವನ್ನು ದಾಖಲಿಸಿದ ತಂಡವು ಕೂಡ ಅಪ್ಪು ಕ್ರಿಕೆಟರ್ಸ್ ಈ ಹಂತದಲ್ಲಿ ಜಯದ ಹಾದಿಯನ್ನು ಹುಡುಕುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಬಹಳಷ್ಟು ಸುಂದರತೆ ಎಸೆತ ಎಂಸಿಸಿ ಆಟಗಾರರು ಪಂದ್ಯಾಟದ ಮೇಲೆ ಒತ್ತಡವನ್ನು ಮೀರ್ತಾ ಇದ್ದಾರೆ. ಬಾಲ ಎಸೆಗಾರಿಕೆ ನಂಬುಗ ಹಂತದಲ್ಲಿ ಕೈ ಹಿಡಿಯುವಂತ ಪ್ರಯತ್ನಗಳು ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಮೊದಲ ಚೆಂಡು 1 ಓಟ, 2ನೇ ಚೆಂಡು ಡಾಟ್ ಬಾಲ್ ಸೇರ್ಪಡೆ.
ಫುಲ್ ಟಾಸ್ ಚೆಂಡು ಲಾಂಗ್ ಆಫ್ ಹಂತದಲ್ಲಿ ಹೊಡೆತವನ್ನು ದಾಖಲಿಸಿದ್ರು. ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಈ ಹಂತದಲ್ಲಿ ಕೂಡ ನೇರವಾಗಿ ಚೆಂಡನ್ನು ಪಡ್ಕೊಳ್ತಾ ಇಲ್ಲ. ಒಂದರ ಬದಲಾಗಿ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಎರಡರ ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತವೂ ಕೂಡ 14ಕ್ಕೆ ತಲುಪ್ತಾ ಇದೆ. 14. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನದ ಮುಖ್ಯವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ತೀರ್ಪುಗಾರರ ಯಾವ ನಿರ್ಣಯನ ಪಡೆದುಕೊಳ್ಳುತ್ತಾರೆ ಕಾದು ನೋಡಬೇಕಾಗ್ತದೆ. ನಡುವೆ ವಿಕೆಟ್ ಸಾಗಾಟ. ಮುಖ್ಯವಾಗಿ ಕೆಪ್ಪರ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ದಿನೇಶ್ ಪಂದ್ಯದ ಸಂಪೂರ್ಣ ನೇರ ಪ್ರಸಾರವನ್ನು ನೀಡ್ತಿರ್ತಕ್ಕಂಥ ತಂಡವು ಕೂಡ ಆಸಿಫ್ ಮತ್ತು ಅಸ್ಗರ್ ಇವರ
12ರ ಮುಂದೆ 17 ಓಟಗಳು ಬರಬೇಕಾಗ್ತದೆ. ಅಪ್ಪು ಕ್ರಿಕೆಟ್ ತಂಡದ ಜಯಕ್ಕಾಗಿ ಎಂಸಿಸಿ ತಂಡ ಪಂದ್ಯದ ಮೇಲೆ ಒತ್ತಡವನ್ನು ಬೀರ್ತಾ ಇದೆ. ಈ ನಡುವೆ ಬಹಳ ಉತ್ತಮ ಎಸೆತವನ್ನು ದಾಖಲಿಸುವ ಪ್ರಯತ್ನ. ಸದ್ಯದ ಹಂತದಲ್ಲಿ 1ರ ಪೂರೈಕೆ ದಾಖಲಿಸ್ತಾ ಇದ್ದಾರೆ ಆರಂಭಿಕ ಎಡಚಿ ಆಟಗಾರ. ಇನ್ನೂ ಕೂಡ ನಂಬುಗೆ ಒಂದು ಪಂದ್ಯಾಟವನ್ನು ಆಡುತ್ತಾ ಇದ್ದಾನೆ ಅಬ್ಬಾಸ್. 18 ಈ ನಡುವೆ ಬೇಯಿಸುವ ಪ್ರಯತ್ನದ ಹಂತದಲ್ಲಿ ಕೂಡ ಕೇವಲ 1ರ ಸೇರ್ಪಡೆಯನ್ನು ದಾಖಲಿಸ್ತಾ ಇದ್ದಾರೆ ಅಬ್ಬಾಸ್. ನಿಧಾನಗತಿ ಒಂದು ಪಂದ್ಯಾಟದ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತವು ಕೂಡ 19. ಜಯಕ್ಕಾಗಿ 10 ಚೆಂಡು 15 ಓಟಗಳು ಬರಬೇಕಾಗ್ತದೆ. 10ಕ್ಕೆ 15. ಕ್ರಿಕೆಟ್ ಅದೃಷ್ಟದ ಆಟ. ಈ ನಡುವೆ ಗೂಟಗಾರಡಿಗೆ ತಪ್ಪನ್ನ ಕಾಣ್ತಾ ಇದೆ. 1 ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರು. 1ರ ಸೇರ್ಪಡೆ. ತಂಡದ ಮೊತ್ತವು ಕೂಡ 2ನೇ ದಶಕದ ಪೂರೈಕೆ 20-20. ಬಿರುಸಿನ ಹೊಡೆದ ಲೆಕ್ಕಾಚಾರ ಸೀಮಿತ ಪ್ರದೇಶವನ್ನು ಕ್ರಮಿಸ್ತಾ ಇದೆ. 1ರ ಸೇರ್ಪಡೆ ರೋಚಕ ತಿರುವಿನ ಒಂದು ಪಂದ್ಯಾಟ. ಅದು ಯಾವ ರೀತಿಯೂ ಕೂಡ ರಂದಾಣೆ ಲೆಕ್ಕಾಚಾರವನ್ನು ಮುಂದುವರಿಸ್ತದೆ, ಕಾದು ನೋಡಬೇಕಾಗ್ತದೆ. SSC ದಾಖಲೆ ಪಂದ್ಯಾಕೂಟದಲ್ಲಿ CR7 ಕ್ಯಾಮರಾ ಮ್ಯಾನ್ಗಳ ಕೈ ಚಳಕ ನಡೀತಾ ಇದೆ. ನೇರ ಕ್ಯಾಮರಾಮ್ಯಾನ್ ಆಗಿ ಕಾಯಕನ ಮಾಡಿರ್ತಕ್ಕಂಥ ಅಲಿ ಬಹಳ ಶ್ರುತಮರ್ತಿ ಒಂದು ಹೊಡೆತವನ್ನು ದಾಖಲಿಸಿದ್ರು. ಕಮಾಸ್ ಅಲ್ಲಿ 1ರ ಸೇರ್ಪಡೆಯನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ನೇರ ಕ್ಯಾಮರಾಮ್ಯಾನ್ ಆಗಿ ಕಾಯಕನ ಮಾಡಿರ್ತಕ್ಕಂಥ ಅಲಿರವರು ಕೂಡ IPL ಪಂದ್ಯಾಟದಲ್ಲಿ ವಾಂಕಡೆ ಸ್ಟೇಡಿಯಂ ಮುಂಬೈನಲ್ಲೂ ಕೂಡ ಕ್ಯಾಮರಾಮ್ಯಾನ್ ಆಗಿ ಕಾಯಕನ ಮಾಡಿರ್ತಕ್ಕಂಥವ್ರು ಅದ್ಭುತ ವ್ಯಕ್ತಿ. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ KVR ಕಪ್ನ ಪರವಾಗಿ. ಈತ ನಡುವೆ ಸುಂದರತೆ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಬಹಳ ಶ್ರುತಮಟ್ಟದ ಎಸೆಗಾರಿಕೆ ಮುಖ್ಯವಾಗಿ ಪಂದ್ಯಾಟದ ಉಳಿತಾಯವನ್ನು ತೋರ್ಪಡಿಸುವಂತಲ್ಲಿ ಯಶಸ್ಸಿಯನ್ನು ಕಂಡಿರ್ತಕ್ಕಂಥ ಬೌಲರು ಕೂಡ ದೇವರಾಜ್. ಅಂತಿಮ 6 ಚೆಂಡು ಬಾಕಿ ಉಳಿತಾ ಇದೆ. ಜಯಕ್ಕಾಗಿ 6ರ ಮುಂದೆ 12 ಓಟಗಳು ಬರಬೇಕಾಗ್ತದೆ. 6ಕ್ಕೆ 12 2 ಸಿಕ್ಸರ್ನ ಪಂದ್ಯಾಟ. ಅದ್ಯಾವ ರೀತಿ ತಂಡದ ಹೋರಾಟವನ್ನು ಮುಂದುವರಿಸ್ತದೆ, ಕಾದು ನೋಡಬೇಕಾಗ್ತದೆ. ಅಂತಿಮ ಓವರ್ಗಾಗಿ ಎಸೆಗಾರಿಕೆಯಲ್ಲಿ ಉದಯನನ್ನ ಬಳಸ್ತಾ ಇದ್ದಾರೆ MCC. ನೆಕ್ಸ್ಟ್ ಮ್ಯಾಚ್ ರೆಡಿ ಇರಬೇಕು ನೋಡಿ. ಟೀಮ್ ಉತ್ತರ ಕನ್ನಡ ಮತ್ತು ಫ್ರೆಂಡ್ಸ್ ಮೈಸೂರು. ಅಂತಿಮ 6 ಚೆಂಡುಗಳ ಮುಂದೆ 12 ಓಟಗಳು ಬರಬೇಕು. ಅಪ್ಪು ಕ್ರಿಕೆಟ್ ಸಾಟಗಾರ ನೋಡಿ, ಯಾರಾದ್ರೂ ಒಬ್ರು ಅಬ್ಬಾಸ್ ರವರ ಆಧಾರ್ ಕಾರ್ಡ್ ಅನ್ನು ತರಬೇಕು. ಬೇಯಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತನ್ನಡುವೆಯೂ ಕೂಡ ಕವಾಸ ಹಂತದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅಬ್ಬಾಸ್ 1 ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತವು ಕೂಡ 23ಕ್ಕೆ ತಲುಪ್ತಾ ಇದೆ. 5 ಚೆಂಡು 11 ಓಟಗಳು. ತಟ್ಟುವ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಗೋಟದ ಹಿಂಬದಿಯ ಹಂತದಲ್ಲಿ ಮತ್ತೆ ಓಟಗಳ ಸೇರ್ಪಡೆ. ಕೇವಲ ಸ್ಟ್ರೈಕ್ ಬದಲಾಯಿಸುವ ಪಂದ್ಯಾಟಗಳು ಮುಂದುವರಿತಾ ಇದೆ. ತಂಡದ ಮೊತ್ತವು ಕೂಡ 24. 4 ಚೆಂಡುಗಳು ಅಂತಿಮ ಹಂತದಲ್ಲಿ ಬಾಕಿ. ಜಯಕ್ಕಾಗಿ ದಶಕವನ್ನು ದಾಖಲಿಸಬೇಕಾಗ್ತದೆ. 10 ಓಟವನ್ನು ದಾಖಲಿಸಬೇಕಾಗ್ತದೆ. 4 balls 10 runs need. ಸುಂದರತೆ ಎಸೆತವನ್ನು ದಾಖಲಿಸಿದ್ರು. ಮತ್ತೆ ಕೂಡ ಬಾಯಿ ಮುಖ್ಯವಾಗಿ 1ರ ಸೇರ್ಪಡೆ.
ಕಾಲ್ ಶತಕದ ಪೂರೈಕೆಯನ್ನು ಕಾಣ್ತಾ ಇದೆ ಅಪ್ಪು ಕ್ರಿಕೆಟರ್ಸ್. ಜಯಕ್ಕಾಗಿ 3 ಮುಂದೆ 9. ಭರ್ಜರಿ ಹೊಡೆತಗಳ ಪ್ರಯತ್ನಗಳು ಸಾಗ್ತಾ ಇದೆ. ಈ ಹಂತದಲ್ಲಿ ಕೂಡ ಬ್ಯಾಕ್ವರ್ಡ್ ಕ್ಯಾಚ್ನ ಹಂತದಲ್ಲಿ ಕ್ಯಾಚ್ ಡ್ರಾಪ್ ಅನ್ನ ಕಾಣ್ತಾ ಇದೆ. ಕ್ಷೇತ್ರ ಪಾಲಕರ ವೈಫಲ್ಯತೆ ಬರ್ತಾ ಇದೆ. 1 ಸೇರ್ಪಡೆ, ಒಟ್ಟಾರೆ ಗಳಿಕೆ 26. 2 ಚೆಂಡು, ಜಯಕ್ಕಾಗಿ 8 ಅವಶ್ಯಕತೆ. ಭೀಮಾ ಸ್ಟ್ರೈಕರ್ ಅನ್ನ ಪಡೆಯುತ್ತಿದ್ದ ಬ್ಯಾಟರ್ ಅದ್ಯಾವ ರೀತಿಯ ದೊಡ್ಡ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಅಪ್ಪು ಕ್ರಿಕೆಟರ್ಸ್ನ ಪರವಾಗಿ. ಪಂದ್ಯದ ಮೇಲೆ ಒತ್ತಡವನ್ನು ದಾಖಲಿಸಿದಾಗ ಬೌಲರ್ MCC ಬೌಲರ್ ಬಹಳ ಉತ್ತಮದಲ್ಲಿ ಜವಾಬ್ದಾರಿತ ಹಂತದ ಎಸೆಗಾರಿಕೆಯನ್ನು ದಾಖಲಿಸ್ತಾ ಇದ್ದಾರೆ. 34ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡುವಂತಲ್ಲಿ ಬಹಳಷ್ಟು ಒತ್ತಡಕ್ಕೆ ಕೂಡ ಸಿಲುಕ್ತಾ ಇದೆ ಅಪ್ಪು ಕ್ರಿಕೆಟರ್ಸ್. ನೇರದ ಹೊಡೆತಗಳ ಪ್ರಯತ್ನ, ನಡುವೆಣ ಓಟಗಳು 1 ಸೇರ್ಪಡೆ. 27ಕ್ಕೆ ತಲುಪ್ತಾ ಇದ್ರೆ ಜಯಕ್ಕಾಗಿ 7 ಅವಶ್ಯಕತೆ. 6 ದಾಖಲಿಸಿದ್ರೆ ಮ್ಯಾಚ್ ಟೈ. ಸೂಪರ್ ಓವರ್ಗೆ ಪಂದ್ಯಾಟ ಸಾಗ್ತದೆ. ಕಾದು ನೋಡಬೇಕಾಗ್ತದೆ. KVR ಟ್ರೋಫಿ 2025ರ ಜೂನಿಯರ್ ಟ್ರೋಫಿಯ ಮೊದಲ ಸೂಪರ್ ಓವರ್ ಆಗ್ತದ ಎಂದು ಕಾದು ನೋಡಬೇಕಾಗ್ತದೆ. ಅಂತಿಮ 1ಕ್ಕೆ 7. ಉದಯ್ ಅದ್ಯಾವ ರೀತಿಯ ಜವಾಬ್ದಾರಿತ ಬೌಲಿಂಗ್ ದಾಳಿಯನ್ನು ದಾಖಲಿಸ್ತಾರೆ. ಫುಲ್ ಟಾಸ್ ಚೆಂಡು ಮುಖ್ಯವಾಗಿ ಅಬ್ಬಾಸ್ 6 ಅನ್ನು ದಾಖಲಿಸ್ತಾ ಇದ್ದಾರೆ. ಮ್ಯಾಚ್ ಟೈ ಆಗ್ತಾ ಇದೆ. KVR ಕಪ್ನ ಮೊದಲ ಸೂಪರ್ ಓವರ್. ನೋಡಿ, ಅಬ್ಬಾಸ್ ಅವರವರು ಆಧಾರ್ ಕಾರ್ಡ್ ತರಬೇಕು ದಯವಿಟ್ಟು. ಈ ಪಂದ್ಯದಲ್ಲಿ ಯಾವುದೇ ರೀತಿಯ ಒಂದು ಡೌಟ್ ಬಂದ್ರೆ ಆ ಡೌಟ್ ಅನ್ನ ಸಂಘಟಕರು ಕ್ಲಿಯರ್ ಮಾಡ್ತಾರೆ. ದಯವಿಟ್ಟು ಅಬ್ಬಾಸ್ ತಮ್ಮ ಆಧಾರ್ ಕಾರ್ಡ್ ಅನ್ನು ಪಡ್ಕೊಂಡು ಬನ್ನಿ. ಒಂದು ಹಂತದಲ್ಲಿ ರೋಚಕ ಪಂದ್ಯಾಟ, ರೋಮಾಂಚನಕಾರಿ ಘಟ್ಟದ ಪಂದ್ಯಾಟ. 6ಗಳ ಮುಖ್ಯವಾಗಿ ಅಬ್ಬಾಸ್ ಮ್ಯಾಚ್ ಸಮಬಲದ ರೂಪವನ್ನು ತೋರ್ಪಡಿಸ್ತಾ ಇದ್ದಾರೆ.
ಹೋಗ ಹಿಂದ್ಗಡೆ ಅದ್ ಬೇಡ ಬೇಡ ಅದ್ ಬೇಡ ಐ ಬೇಡ ಒಳಗಡೆ. ಆರಂಭಿಕ ಅವರಿಗಾಗಿ ಗಣಿಯವರನ್ನು ಪರಿಚಯಿಸ್ತಾ ಇದ್ದಾರೆ. ಆರಂಭಿಕ ಸರದಿ ಆಟಗಾರ ಒಂದು ನವೀನ್ ಮತ್ತು ಆದಿತ್ಯ ಅಂಕಣಗಳು 8 ಕಾಣುತ್ತಾ ಇದ್ದಾರೆ. ಮೊದಲು ಮೈಸೂರು ಇವರ ಸಾರಥ್ಯದ ತಂಡ ಫ್ರೆಂಡ್ಸ್ ಮೈಸೂರು ಈಗಾಗಲೇ ಆಡಿರ್ತಕ್ಕಂಥ ಮೊದಲ ಪಂದ್ಯವನ್ನು ಜಯಿಸಿದ್ದಾರೆ. ಎರಡನೆಯ ಜಯಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆ ವಿರುದ್ಧವಾಗಿ ಇಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ. ಆರಂಭಿಕ ಟಾಸ್ ಎಂದು ಜಯಿಸಿದ್ದಾರೆ. ಆರಂಭಿಕ ಹಂತದ ಬಾಲ್ ಫಸ್ಟ್ ನಿರ್ಧಾರವನ್ನು ಕಂಡಿದ್ದಾರೆ ಕೂಡ ಗಣಿ ಆರಂಭಿಕ ಓವರ್ಗಾಗಿ ನವೀನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಪಂದ್ಯ ಆರಂಭವನ್ನು ಕಂಡುಕೊಳ್ತಾ ಇದೆ. ಮೊದಲ ಚೆಂಡು ತಟ್ಟಿಮುಟ್ಟಿ ಓಟವನ್ನು ದಾಖಲಿಸಲ ಪ್ರಯತ್ನ ಸದಾರತೆಯ ಹೆಸೆತ ತನ್ಮೂಲಕ ಗೋಟದ ಭಾಗದಲ್ಲಿ ಇವಾಗ ಕಾಟ್ಬ್ಯಾಂಡ್ ರೂಪದಲ್ಲಿ ಹೊಂದರೆ ಆಘಾತವನ್ನು ಕಾಣುತ್ತಾ ಇದೆ. ಪ್ರಜ್ಜು ಬಹಳಷ್ಟು ಮತ್ತೊಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಈತ ಆರಂಭಿಕ ಎಸೆತ ಗಣಿ ಮುಕ್ತಾಯವನ್ನು ಮಾಡಿಕೊಟ್ರು. ಆರಂಭಿಕ ಯಶಸ್ಸನ್ನು ಎಸ್ಆರ್ ಬದಲು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಹಂತದ ಟಾಸ್ ಪರಾಜಯವನ್ನು ಕಂಡಿರ್ತಕ್ಕಂಥ ಉತ್ತರ ಕನ್ನಡ ಈತ ಮತ್ತೊರು ಆಟಗಾರನ ಸೇರ್ಪಡೆ ಅಂಕಣಕ್ಕೆ ಮೋಹಿತ್ ಬರ್ತಾ ಇದ್ದಾರೆ. ಆರಂಭಿಕ ಚೆಂಡಿಗೆ ತಟ್ಟಿಮುಟ್ಟಿ ಓಟವನ್ನು ದಾಖಲಿಸುವ ಪ್ರಯತ್ನವನ್ನು ಕಂಡಿರ್ತಕ್ಕಂಥ ನವೀನ್ ಒಂದೆಡೆ ಆರಂಭಿಕ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಈತ ಮೊದಲ ಒಂದು ಚೆಂಡು ಬಹಳಷ್ಟು ಉತ್ತಮ ರೀತಿಯಾಗಿ ಗಣಿ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. 5 ಎಸೆತ ಪ್ರಾರಂಭಿಕ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಹೊರ ಜಿಲ್ಲೆಯ ಹೊರ ರಾಜ್ಯದ ತಂಡಗಳು ಒಂದು ವ್ಯವಸ್ಥಿತ ಹಗಲು ರಾತ್ರಿಯ ಜೂನಿಯರ್ಸ್ ಅಂಡರ್ 22 KVR ಕಪ್ ಪಂದ್ಯಾಕೂಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಈಗಾಗಲೇ 2 ಪ್ರತಿಷ್ಠಿತ ಸಂಸ್ಥೆಗಳು ಸೆಮಿ ಎಂಟ್ರಿಯನ್ನು ಕಂಡಿದ್ದಾವೆ. ಒಂದೆಡೆ ಬ್ಲೂ ಬಾಯ್ಸ್ ಕೊಡಗು ಮತ್ತು ಆದಿ 11 ಆದಿ CC ಚೆನ್ನಯ್ಯ ತಂಡ. 2 ತಂಡಗಳು ಸೆಮಿ ಎಂಟ್ರಿಯನ್ನು ಕಂಡಿರ್ತಕ್ಕಂಥ ತಂಡಗಳು ಕೂಡ. ಅದ್ಯಾವ ಒಂದು ತಂಡ 3ನೇ ತಂಡವಾಗಿ ಇವತ್ತಿನ ದಿನ ಜಯವನ್ನು ಕಂಡು ಸೆಮಿ ಎಂಟ್ರಿಯನ್ನು ಕಾಣುತ್ತಾರೆ ನೋಡಬೇಕಾಗಿದೆ. ಅತಿಕ್ರಮ ಊಟಗಳ ಸೇರ್ಪಡೆ ತಡ ಬಂದು ಇವಾಗ ಆರಂಭವನ್ನು ಕಂಡುಕೊಳ್ತಾ ಇದೆ. ಎರಡನೆಯ ಚೆಂಡು ನಟನಾರ ಹೊಡೆತವನ್ನು ದಾಖಲಿಸಿದ್ರು, ಕ್ಷೇತ್ರರಕ್ಷಣೆ ಮಾಡುತ್ತಾ ಇದ್ದಾರೆ. ನೇರ ಗುರಿ ದಾಖಲಿಸಿದ್ರು ಕೂಡ ಚೌರುಕಿನ ಊಟಗಳ ಯಶಸ್ಸನ್ನು ಕಾಣುತ್ತಾ ಇದೆ. ಮತ್ತೆ ಒಂದು ಊಟಗಳ ಸೇರ್ಪಡೆಯೂ ಕೂಡ ಮುಕ್ತಾಯದ 2 ಎಸೆತ 2 ಊಟವನ್ನು ತಲುಪ್ತಾ ಇದೆ. ಆರಂಭಿಕ ಚೆಂಡಿಗೆ ಒಂದೆಡೆ ನವೀನ್ ರೂಪದಲ್ಲಿ ವಿಕೆಟ್ಸ್ ಕಳ್ಕೊಂಡ್ರು ಕೂಡ ಆ ಬಳಿಕ ತಟ್ಟಿಮುಟ್ಟಿ ಓಟವನ್ನು ದಾಖಲಿಸುವ ಲೆಕ್ಕಾಚಾರವನ್ನು ಕಾಣುತ್ತಾ ಇದೆ. ಯಶಸ್ಸನ್ನು ಕಂಡ್ರು. 4 ಎಸೆತಗಳು ಮೊದಲ ಅವರ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ನೆಗತವನ್ನು ಕಾಣುತ್ತಾ ಇರ್ತಕ್ಕಂಥ ಚೆಂಡು ನಡುವೆ ಊಟಗಳು ದಾಖಲಾತಿಯನ್ನು ಕಾಣುತ್ತಾ ಇದೆ. 1 ಊಟದ ಹೆಚ್ಚುವರಿ 3 ಊಟವನ್ನು ತಲುಪ್ತಾ ಇದ್ದಾರೆ ಕೂಡ. ಗಡಿ ಹೆಸರಾದ 4ನೇ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋಮ್ಯಾನ್ಸ್ ಲ್ಯಾಂಡ್ಗೆ ಬೀಳ್ತಾ ಇದೆ. ನಡುವೆ ಒಟ್ಟಿ ಓಟವನ್ನು ಇಲ್ಲಿ ದಾಖಲಿಸ್ತಾ ಇದ್ದಾರೆ ಕೂಡ. 1+1 2 ಓಟಗಳ ಹೆಚ್ಚುವರಿಯೂ ಕೂಡ ತಳಮತ್ ಇವಾಗ ಮತ್ತೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. 5 ಓಟವನ್ನು ತಲುಪ್ತಾ ಇದ್ದಾರೆ ಪ್ರಾರಂಭಿಕ ಓವರ್ ಚಾಲ್ತಿಯಲ್ಲಿ. ಆದಷ್ಟು ಓಟವನ್ನು ಮೊದಲ ಒಂದು ಇನ್ನಿಂಗ್ಸ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆ ಆಟಗಾರರು ದಾಖಲಿಸ್ತಾರೆ ನೋಡಬೇಕಾಗಿದೆ. ಶಾಟ್ ದಾಖಲಿಸಲು ಪ್ರಯತ್ನಗಳು ಸಾಗಿತ್ತು. ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ಬರ್ತಾ ಇಲ್ಲ. ಅಂತಿಮ ಬಾಕಿ ಉಳಿತಾ ಇದೆ. ಮೊದಲ ಓವರ್ ಮುಕ್ತಾಯಕ್ಕಾಗಿ ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟದಲ್ಲಿ ತೀರ್ಪುಗಾರಿಕೆಯಲ್ಲಿ ಸೂಚನೆ ನೀಡ್ತಾ ಇರ್ತಕ್ಕಂಥವ್ರು. ಇತ್ತೀಚೆಗಷ್ಟೇ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಸೀಸನ್ 2ರ KSPL ನಲ್ಲಿ ಅತ್ಯುತ್ತಮ ಬೌಲಿಂಗ್ ಅನ್ನು ತೋರ್ಪಡಿಸಿ ಬೆಸ್ಟ್ ಬೌಲರ್ ಅವಾರ್ಡ್ ಅನ್ನು ಕಂಡಿರ್ತಕ್ಕಂಥ ಪೇಟಿಎಂ ಮಂಜ ಮತ್ತು ಮಂಜರ್ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಆರಂಭಿಕ ಓವರ್ ಮುಕ್ತಾಯವನ್ನು ಕಾಣುತ್ತಾ ಇದೆ. ತಡ ಮೊತ್ತ ಕೂಡ 6 ಊಟವನ್ನು ತಲುಪ್ತಾ ಇದ್ದಾರೆ. 24 ಎಸೆತಗಳು ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿಯೂ ಕೂಡ
ಅದ್ಯಾವ ಎಸ್ಆರನ್ನು ಪರಿಚಯಿಸಲು ನೋಡಬೇಕಾಗಿದೆ ಫ್ರೆಂಡ್ಸ್. ಮೈಸೂರು ಮನೋಹರ ಸಾರಥ್ಯದ ಫ್ರೆಂಡ್ಸ್ ಮೈಸೂರಿನ ತಂಡ, ಮೈಸೂರು ಜಿಲ್ಲೆಯ ಮತ್ತೋರ್ವ ಅತ್ಯುತ್ತಮ ವೀಕ್ಷಕರಣಗಾರರು ಕೂಡ. ಮನು ಇಲ್ಲಿ ತಂಡವನ್ನು ಕಟ್ಟಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಪ್ರಜ್ವಲ್ ಸರ್ಗ ಭಾಗದ ಎರಡನವರಿಗಾಗಿ ಅದೇ ರೀತಿ ಎರಡನವರ 6 ಚೆಂಡುಗಳನ್ನು ಪ್ರಜ್ವಲ್ ಮುಕ್ತಾಯವನ್ನ ಮಾಡಿಕೊಡ್ತಾರೆ. ನೋಡಬೇಕಾಗಿದೆ. 5 ಓವರ್ಗಳ ಪಂದ್ಯ ಸಾಗ್ತಾ ಇದೆ. ಆ ರೂಟವನ್ನು ತಲುಪಿದ್ದಾರೆ. ರಾಜು ಎಸ್ತರ್ತಕ್ಕಂಥ 2 ಓವರ್ ಮೊದಲ ಚೆಂಡು ಊಟವನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ಗಳಿಗೆ ಅವಕಾಶವನ್ನು ಮೊದಲೊಂದು ಚೆಂಡಲ್ಲಿ ಮಾಡಿಕೊಟ್ರು. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಕೂಟವನ್ನು ನಡೆಸ್ತಾ ಇರ್ತಕ್ಕಂಥ ಆಯೋಜಕರು ಈ ಒಂದು ಪಂದ್ಯಕೂಟ ಕೇಂದ್ರ ಬಿಂದು ವೆಂಕಟೇಶ್ ಬಾಬು ರೆಡ್ಡಿ ಅವರು, ಜೊತೆಗೆ ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಈ ಒಂದು ದಾಖಲೆಯ ಪಂದ್ಯಕೂಟವನ್ನ ಈ ಭಾಗದಲ್ಲಿ ನಡೆಸ್ತಾ. ಈ ನಡುವೆ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದ್ದ ಬೆರಸಿನ ಹೊಡೆತ ತನ್ಮೂಲಕ ಇವಾಗ ಸಿಂಹರಾಜ್ ಚಂಚನಲ್ಲಿ ಇವಾಗ ಸುಲಭ ಸಾಧ ಕ್ಯಾಚ್ ಮಾಡಿಕೊಂಡ್ರು. ಉತ್ತರ ಕನ್ನಡ ಇವಾಗ ಮತ್ತೊಂದು ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. ಎರಡನೇ ಚೆಂಡಿಗೆ ಸಿಕ್ಸರ್ ದಾಖಲಿಸುವ ಪ್ರಯತ್ನವನ್ನು ಕಾಣುತ್ತಾ ಇರ್ತಕ್ಕಂಥ ಆಟಗಾರ ಇವಾಗ ಇಲ್ಲಿ ಮತ್ತೊಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. 2ನೇಯ ಹೋದರಿ ಆಘಾತವನ್ನು ಕಾಣುತ್ತಾ ಇದೆ. ಈತ ಮತ್ತೊರು ಆಟಗಾರನ ಸೇರ್ಪಡೆ ಅಂಕಣಕ್ಕೆ ಕುಮಾರ್ ಬರ್ತಾ ಇದ್ದಾರೆ. ಆದಷ್ಟು ಊಟವನ್ನು ದಾಖಲಿಸ್ತಾರೆ. ನೋಡಬೇಕಾಗಿದೆ. 30 ಚೆಂಡುಗಳ ಆಟ. 2ರ ಪ್ರಗತಿಯಲ್ಲಿ ಇವಾಗ ಮತ್ತೊಂದು ವಿಕೆಟ್ ಆಘಾತವನ್ನು ಕಾಣುತ್ತಾ ಇದೆ ಕೂಡ. 6 ಊಟವನ್ನು ಮಾತ್ರ ದಾಖಲಿಸಿದ್ದಾರೆ. ಕುಮಾರ್ ಸ್ಟ್ರೈಕ್ ಅಲ್ಲಿ ಪ್ರಜ್ಜು ಮತ್ತೆ 3ನೇ ಬಾರಿ. ಶಾಟ್ ದಾಖಲಿಸಲು ಪ್ರಯತ್ನವನ್ನು ಕಂಡ್ರು. ಅತಿಕ್ರಮ ಊಟಗಳಿಗೆ ಅವಕಾಶ ಬೌಲರ್ ಮಾಡಿಕೊಡ್ತಾ ಇದ್ದಾರೆ. 1 ಊಟದ ಹೆಚ್ಚುವರಿ ತಳ ಮತ್ತೆ ಕೂಡ ಮತ್ತೆ ಹಿರಿಕೆಯನ್ನು ಪಡ್ಕೊಳ್ತಾ ಇದೆ. 7 ಊಟಗಳು ಕಾಣ ಸಿಗ್ತಾ ಇದ್ದಾವೆ. ನಾಲ್ಕು ಚೆಂಡು ಈ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಗಿಳುತ್ತಾ ಇದ್ದ ಕೂಡ. ಶಾಟ್ ದಾಖಲಿಸಲ ಪ್ರಯತ್ನ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ರನ್ನಿಂಗ್ ಕ್ಯಾಚ್ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಿದ್ರು. ಎಷ್ಟು ಜನ ಕಾಣ್ತಾ ಇಲ್ಲ. ತನ್ನ ನಡುವೆ 1 ಊಟಗಳಿಗೆ ಅವಕಾಶವನ್ನು ಕ್ಷೇತ್ರ ರಕ್ಷಕರು ಮಾಡಿ ಕೊಡ್ತಾ ಇದ್ದಾರೆ. ಮತ್ತೆ 8 ಊಟವನ್ನು ತಲುಪ್ತಾ ಇದೆ ಕೂಡ. 3 ಎಸೆತ 2ನೇ ಓವರ್ನಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. ಈತ ಮತ್ತೆ 4ನೇ ಬಾರಿ. ತಟ್ಟುಬಿಟ್ಟು ಓಟವನ್ನು ದಾಖಲಿಸಬಲ್ಲ ಪ್ರಯತ್ನ. ಚೆಂಡು ತೀರಾ ಕೆಳ ಜನ ಅದು ಹೋಗ್ತದೆ. ಊಟಗಳು ಮತ್ತೆ ಬರ್ತಾ ಇಲ್ಲ. ಅದ್ಯಾವ ರೀತಿ ಇನ್ನಿರ್ತಕ್ಕಂಥ ಈ ಓವರ್ನ 2 ಚೆಂಡುಗಳನ್ನು ಪ್ರಜ್ಜು ಮುಕ್ತಾಯವನ್ನು ಮಾಡಿ ಕೊಡ್ತಾರೆ. ನೋಡಬೇಕಾಗಿದೆ. ಮೋಹಿತ್ ಸ್ಟ್ರೈಕ್ ಅಲ್ಲಿ ಪ್ರಜ್ಜು 5ನೇ ಬಾರಿ. ಹೌದಾರಿ ಆವರಿಸಿಕೊಂಡು ಬೀಸಬಲ್ಲ ಪ್ರಯತ್ನಗಳು ಮೋಹಿತ್ ಮಾಡ್ತಾರೆ. 1 ಊಟಗಳ ಸೇರ್ಪಡೆ ಸ್ಥಾನಕ್ಕೆ ಭಾಗದಲ್ಲಿ 2ನೇ ಊಟವನ್ನ ದಾಖಲಿಸುವಂತ ಪ್ರಯತ್ನಗಳು ಸಾಗಿತ್ತು. 2ನೇ ಊಟವನ್ನು ದಾಖಲಿಸುವಂತ ಹಂತದಲ್ಲಿ ಇವಾಗ ನೇರ ಗುರಿ ದಾಖಲಿಸ್ತಾ ಇದ್ದಾರೆ. ಈತ ಔಟ್ ಅನ್ನುವಂತ ಸೂಚನೆ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. 3ನೇ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ ರನ್ಔಟ್ ರೂಪದಲ್ಲಿ. ಈತ ಮತ್ತೊರು ಆಟಗಾರನ ಸೇರ್ಪಡೆಯೂ ಕೂಡ. ಹೊಸ ಆಟಗಾರನ ಸೇರ್ಪಡೆ ಶಶಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಒಂದಸ್ತ ಬಾಕಿ ಉಳಿತಾ ಇದೆ. ಈ ಓವರ್ ಮುಕ್ತಾಯಕ್ಕಾಗಿ ಶಶಿ ಹೊಸ ಆಟಗಾರನ ಸೇರ್ಪಡೆ. ಪ್ರಜ್ವಲ್ ಕೊನೆಯ ಬಾರಿ. ಯಾವರಿಸಿಕೊಂಡು ಬೀಸಬಲ್ಲ ಪ್ರಯತ್ನ ಶಶಿ ಮಾಡ್ತಾ ಇದ್ದಾರೆ. 1 ಊಟದ ಹೆಚ್ಚುವರಿ 2 ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಡ ಮತ್ತೆ ಕೂಡ 10 ಊಟವನ್ನು ತಲುಪಿದ್ದಾರೆ. ಪ್ರಮುಖ 3 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಕೂಡ. ಅಂತಿಮ 18 ಎಸೆತಗಳ ಆಟ ಬಾಕಿ ಉಳಿತಾ ಇದೆ.
ಅದ್ಯಾವ ಎಸೆತಗಾರನ ಮೂರನವರಿಗಾಗಿ ಇವಾಗ ಫ್ರೆಂಡ್ಸ್ ಮೈಸೂರು ಪರಿಚಯಿಸ್ತಾರ ನೋಡಬೇಕಾಗಿದೆ. ನುಮಾನ್ ಹೊಸ ಬೌಲರ್ ತಳಮತ್ತ 10. ನಮನ್ ಸಕಲ ಮಾಮ್ ಫೀಲ್ಡ್ ನೋಡು. ಅಪ್ಪು ಕ್ರಿಕೆಟ್ ಸ್ಪಂದನ ಅಬೌಟ್ 23 ಆಟಗಾರನ ಆಡಿಸುವಂತಹ ಒಂದು ಪ್ರಯತ್ನವನ್ನು ಕಂಡಿದ್ದಾರೆ. ಈ ನಡುವೆ ಸಂಘಟಕರು ನೀಡ್ತಾ ಇದ್ದಾರೆ ತಮ್ಮ ತಂಡ ಈ ಒಂದು ಪಂದ್ಯಾಕೂಟದಿಂದ ನಿರ್ಗಮಿಸ್ತಾ ಇದೆ ಕೂಡ. MCC ಆ ಒಂದು ಪಂದ್ಯವನ್ನು ಜಯಿಸಿ ಮುಂದಿನ ಹಂತವನ್ನು ಕಂಡಿದ್ದಾರೆ ಕೂಡ. ಅಪ್ಪು ಕ್ರಿಕೆಟರ್ಸ್ ಈ ಪಂದ್ಯಾಕೂಟದಿಂದ ಹೊರ ನಡೆದಿದ್ದಾರೆ. ನಾವು ಮೊದಲೇ ತಿಳಿಸಿದ್ದೇವೆ, ಈ ಒಂದು ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ 22 ವಯಸ್ಸಿನ ಆಟಗಾರರಿಗೆ ಮಾತ್ರ ನಮ್ಮ ಸಂಘಟಕರು ಅವಕಾಶ ಮಾಡ್ತಾ ಇದ್ದಾರೆ. ಈತ ಮತ್ತೊಂದು ಹೊಸ ಆಟಗಾರರ ಸೇರ್ಪಡೆ ಪ್ರವೀಣ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಎರಡನೆಯ ಚೆಂಡು ಅವರ ತೀರ್ಮಾನ ಕಾಣ್ತಾ ಇದೆ. ಅತಿಕ್ರಮ ಊಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಟ್ ಬಾಲ್ ಸೂಚನೆ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. ಒಂದು ಊಟದ ಹೆಚ್ಚುವರಿ ತಂಡದ ಮೊತ್ತ ಕೂಡ ಇವಾಗ 11 ಊಟವನ್ನು ತಲುಪ್ತಾ ಇದೆ. ಈ ಪಂದ್ಯಾಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಂದು ತಂಡಕ್ಕೂ ನಾವು ಮೊದಲೇ ಸೂಚನೆ ರವಾನಿಸಿದ್ದೇವೆ. 22 ವರ್ಷದ ಒಳಗಿನ ಆಟಗಾರರಿಗೆ ಮಾತ್ರ ಈ ಒಂದು ಪಂದ್ಯಾಕೂಟದ ಆಡುವಂತ ಅವಕಾಶ ನಮ್ಮ ಸಂಘಟಕರು ಮಾಡಿದ್ದಾರೆ. ಹೆಚ್ಚುವರಿ ವಯೋಮಿತಿ ಆಟಗಾರರು ಆಡಿಸಿದಲ್ಲಿ ನಾವು ಮೊದಲೇ ತಂಡವನ್ನು ನಿರ್ಗಮಿಸುವೆ ಅಂತ ಸೂಚನೆ ಸಂಘಟಕರು ತಿಳಿಸಿದೆ. ಈಗಾಗಲೇ ಅಪ್ಪು ಕ್ರಿಕೆಟ್ ಒಂದು ಪಂದ್ಯಾಕೂಟದ ಹೊರಗೆ ನಡೀತಾ ಇದೆ. ಹೆಚ್ಚುವರಿ ಊಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಕ್ಷೇತ್ರ ಶೆಣವಟ್ಟಿ. ಇವಾಗ 3 ಊಟದ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. 16 ಊಟವನ್ನು ತಲುಪ್ತಾ ಇದೆ ಕೂಡ. ಕ್ಷಮಿಸಿ ತಂಡ ಮತ್ತು 15. ಬಹಳ ಶತಮಾನ ರೀತಿಯ ಚೆಂಡು ತನ್ನ ಮೂಲಕ ಕ್ಲೀನ್ ಮಾಡೌಟ್ ರೂಪದಲ್ಲಿ ಇವಾಗ ಮತ್ತೊಂದು ಹೊತ್ತರಿ ಆಘಾತವನ್ನು ಕಾಣ್ತಾ ಇದೆ. ನುಮಾನ್ ಇವಾಗ ಮತ್ತೊಂದು ಯಶಸ್ಸನ್ನು ಕಂಡ್ರು. ಈತ ಮತ್ತೊಂದು ಹೊತ್ತರಿ ಆಘಾತವು ಕೂಡ. ಆರಂಭಿಕ ಹಂತದ ಟಾಸ್ ಪರಾಜಯವನ್ನು ಕಾಣ್ತಾ ಇರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲೆಯ ಆಟಗಾರರು ಆರಂಭಿಕ ಇನ್ನಿಂಗ್ಸ್ನಲ್ಲಿ ಅದೆಷ್ಟು ಊಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಹೊಸ ಆಟಗಾರನ ಸೇರ್ಪಡೆ ಇವಾಗ ಅಂಕಣಕ್ಕೆ ಶಶಿ ಬರ್ತಾ ಇದ್ದಾರೆ. ಮೂರನೆಯ ಓವರ್ನ ಪ್ರಗತಿಯಲ್ಲಿ 15ಕ್ಕೆ ಮತ್ತೊಂದು ಹೊತ್ತರನ್ನು ಕಳ್ಕೊಳ್ತಾ ಇದೆ. ಚಳಗಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಕ್ಯಾಚ್ ಅವಕಾಶಗಳಿತ್ತು ಸಿಲ್ಲೆಬಡಾನಲ್ಲಿ. ಇವಾಗ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಬ್ಯಾಕ್ ಟು ಬ್ಯಾಕ್ ಹೋದರೆ ಆಘಾತವನ್ನು ಕಾಣ್ತಾ ಇದೆ. 6ನೆಯ ವಿಕೆಟ್ ಸಿಲ್ಲನ್ನು ಕಳ್ಕೊಳ್ತಾ ಇದ್ದಾರೆ ಕೂಡ. ಸ್ವಲ್ಪ ಮಟ್ಟಿಗೆ ಓಟಗಳ ಬರವನ್ನು ಕಾಣ್ತಾ ಇರ್ತಕ್ಕಂಥ ತಂಡ 15ಕ್ಕೆ ಈತ 6ನೆಯ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಕಾರ್ತಿ ಹೊಸ ಆಟಗಾರನ ಸೇರ್ಪಡೆ. 5 ಓವರ್ಗಳ ರೂಪದಲ್ಲಿ ಸಾಗ್ತಾ ಇರ್ತಕ್ಕಂಥ ವ್ಯವಸ್ಥಿತ ಹಗಲು ರಾತ್ರಿಯ ಜೂನಿಯರ್ಸ್ KVR ಕಪ್ ಪಂದ್ಯಾಕೂಟ. ಬಹಳಷ್ಟು ವ್ಯವಸ್ಥಿತವಾಗಿ 3ನೇ ದಿನದ ಪಂದ್ಯಾಟಗಳು ವರ್ತೂರು ಹೈಸ್ಕೂಲ್ ಕ್ರೀಡಾಂಗಣದ ಒಳಭಾಗದಲ್ಲಿ ಸಾಗ್ತಾ ಇದೆ ಕೂಡ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಡುವೆ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಡೌಟ್ ಬಾಲ ಸೇರ್ಪಡೆ. ಕೊನೆಯ ಒಂದೇ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಡಾಟ್ ಬಾಲ ಸೇರ್ಪಡೆ. ಬಹಳ ಶುದ್ಧಮೂಲತೆ ಓವರ್ ನುಮಾನ್ ಇಲ್ಲಿ ಮುಕ್ತಾಯವನ್ನು ಮಾಡಿಕೊಟ್ರು. ಮುಕ್ತಾಯದ 3 ಓವರ್ಗಳಲ್ಲಿ ಉತ್ತರ ಕನ್ನಡ 15ಕ್ಕೆ 6 ಹೊತ್ತರನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಕೊನೆಯ 12 ಎಸೆತಗಳು ಮಾತ್ರ ಆರಂಭಿಕ ಸೆಷನ್ನಲ್ಲಿ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಹೊಸ ಬೌಲರ್ ಮತ್ತೆ ಪ್ರಜ್ವರನ್ನು ಪರಿಚಯಿಸುವ ಲೆಕ್ಕಾಚಾರಗಳು ಇಲ್ಲಿ ಸಾಗ್ತಾ ಇದೆ.
ನಾಲ್ಕರ ಮೊದಲ ಚೆಂಡು ತೀರಾ ಕೆಳಚಣದ ಹೋಗ್ತದೆ, ಊಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಅಲ್ಲಿ ಫ್ರೆಂಡ್ಸ್ ಮೈಸೂರು ಆಟಗಾರರು ಅಂತಿಮ 5 ನಿಮಿಷಗಳು ಮಾತ್ರ ಬಾಕಿ ಉಳಿತಾ ಇದೆ. ಮೊದಲ ಒಂದು ಸೆಷನ್ ಮುಕ್ತಾಯವನ್ನು ಮಾಡಿಕೊಡಬೇಕು. ತಾವು ಹೆಚ್ಚುವರಿ ಸಮಯವನ್ನು ತೆಗೆದುಕೊಂಡ್ರೆ ಆ ಬಳಿಕ ತಮ್ಮರುವ 2 ಮಂದಿ ಕ್ಷೇತ್ರರಕ್ಷಕರು 30 ಸರ್ಕಲ್ ಒಳಭಾಗಕ್ಕೆ ಬರಬೇಕಾಗುತ್ತೆ. 5 ನಿಮಿಷದಲ್ಲಿ ಮೊದಲ ಸೆಷನ್ ಮುಕ್ತಾಯವನ್ನು ಕಾಣಬೇಕು. ಬಹಳಷ್ಟು ರೀತಿಯ ಹೊಡೆತವನ್ನು ದಾಖಲಿಸುವ ಪ್ರಯತ್ನಗಳು ಸಾಗಿತ್ತು. 1 ಓಟಗಳ ಸೇರ್ಪಡೆ, 2ನೇ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು. 2 ಮಂದಿ ಆಟಗಾರ ಇವಾಗ ಕಂಡ್ರು. 2 ಓಟಗಳಿಗೆ ಅವಕಾಶವನ್ನು ಫ್ರೆಂಡ್ಸ್ ಮೈಸೂರು ಕ್ಷೇತ್ರರಕ್ಷಕರು ಮಾಡಿಕೊಡ್ತಾ ಇದ್ದಾರೆ. ತಳಮತ್ತ 2 ಓಟದ ಸೇರ್ಪಡೆ ಮುಖಾಂತರ ಇವಾಗ 17 ಓಟವನ್ನು ತಲುಪ್ತಾ ಇದೆ. ಸ್ಥಗಿತವನ್ನು ಕಂಡಿರ್ತಕ್ಕಂಥ ರಣಧಾರಣೆ ಏರಿಕೆಯನ್ನು ಕಾಣುತ್ತಾ ಇದೆ. 17 ಓಟವನ್ನು ತಲುಪಿದ್ದಾರೆ. ಈತ ಮತ್ತೆ 4ನೆಯ ಬಾರಿ ಮೇರಾಸೇನ ಹೊಡೆತ ದಾಖಲಿಸಲು ಪ್ರಯತ್ನ, ಸದಾರತೆಯ ಹೊಡೆತ ತನ್ನ ಮೂಲಕ ಸೀಮಾರ ಕಂಚಿನ ಇವಾಗ ಸುಲಭ ಸಾಧ್ಯತೆ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಮತ್ತೆ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಈತ ಪ್ರಜ್ಜು ಮತ್ತೆ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಹೊಸ ಆಟಗಾರನ ಸೇರ್ಪಡೆ ಡಚ್ಚು ಅಂಕಣಕ್ಕೆ ಬರ್ತಾ ಇದ್ದಾರೆ. 2 ಎಸೆತ ಬಾಕಿ ಉಳಿತಾ ಇದೆ. 4ನೇ ಓವರ್ ಮುಕ್ತಾಯಕ್ಕಾಗಿ ಈತ ಪ್ರಜ್ಜು ಮತ್ತೆ 5ನೆಯ ಬಾರಿ ಪ್ರಜ್ಜು ಎಸೆದ 5ನೆಯ ಚೆಂಡು. 20 ಓಟಗಳಿಗೆ ಅವಕಾಶವನ್ನು ಗೂಟದ ಭಾಗದಲ್ಲಿ ಮಾಡಿಕೊಟ್ರು. ತಳ ಮೊತ್ತ ಕೂಡ ಹೆಚ್ಚುವರಿಯನ್ನು ಕಾಣ್ತಾ ಇದೆ. 18 ಓಟವನ್ನು ದಾಖಲಿಸಿದ್ದಾರೆ. ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಕೊನೆ 7 ಚೆಂಡುಗಳಾಟ ಮಾತ್ರ ಬಾಕಿ ಉಳಿತಾ ಇದೆ. ಪ್ರಜ್ಜು ಕೊನೆ ಬಾರಿ ಅಂತಿಮ ಚೆಂಡು. ನಡುವೆ ಊಟಗಳಿಗೆ ಅವಕಾಶವನ್ನು ಮಾಡಿಕೊಡುವಂತಹ ಹಂತವನ್ನು ಕಂಡ್ರು. ರನ್ಔಟ್ ಅವಕಾಶಗಳಿತ್ತು. ನಡುವೆ ಅಂತಿಮ ರನ್ಔಟ್ ರೂಪದಲ್ಲಿ ಹೋದರೆ ಆಘಾತವನ್ನು ಕಾಣುತ್ತಾ ಇದೆ. ಈತ ಮತ್ತೊಂದು ವಿಕೆಟ್ಸ್ ಅನ್ನು ಕಳ್ಕೊಂಡ್ರು ಕೂಡ ಮುಕ್ತಾಯವನ್ನು ಕಾಣುತ್ತಾ ಇರ್ತಕ್ಕಂಥ 4 ಓವರ್ಗಳಲ್ಲಿ 18ಕ್ಕೆ 8 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ವಿಗ್ಗು ಹೊಸ ಆಟಗಾರನ ಸೇರ್ಪಡೆ. ಕೊನೆ 6 ಎಸೆತ ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಕೊನೆ 6 ಚೆಂಡುಗಳಿಗಾಗಿ ಲೆಫ್ಟಿ ಸಂಜಯ್ ಅವರನ್ನು ಪರಿಚಯಿಸ್ತಾ ಇದ್ದಾರೆ. ಲೆಫ್ಟಿ ಬೌಲರ್ ಕೂಡ ಬಹಳ ಶೋಧ ರೀತಿಯ ಚೆಂಡು. ನಡುವೆ ಸಂಜಯ್ ಎಸೆತಕ್ಕಂಥ ಮೊದಲ ಚೆಂಡು ಹೋದರೆ ಇವಾಗ ಆಘಾತವನ್ನು ಕಾಣುತ್ತಾ ಇದೆ ಕೂಡ. ಸಂಜಯ್ ದಾಖಲಿಸಿರ್ತಕ್ಕಂಥ ಆರಂಭಿಕ ಚೆಂಡು ಇವಾಗ ವೈಯಕ್ತಿಕ ಒಂದು ಯಶಸ್ಸನ್ನು ಕಂಡ್ರು. ಇಲ್ಲಿ 9ನೆಯ ಹೋದರೆ ಆಘಾತವನ್ನು ಕಾಣುತ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಬಣದಲ್ಲಿ ಕೇವಲ 1 ವಿಕೆಟ್ಸ್ಗಳು ಮಾತ್ರ ಬಾಕಿ ಉಳಿತಾ ಇದೆ. ಹೊಸ ಆಟಗಾರ ಸಂಕೇತ ಅಂಕಣಕ್ಕೆ ಬರ್ತಾ ಇದ್ದಾರೆ. 5 ಎಸೆತಗಳು ಬಾಕಿ ಉಳಿತಾ ಇದೆ. ಅದೆಷ್ಟು ಊಟವನ್ನು ದಾಖಲಿಸಾರ ನೋಡಬೇಕಾಗಿದೆ. ಈಗಾಗಲೇ ಪ್ರಗತಿಯ ಅಂತಿಮ ಚಾಲ್ತಿಯಲ್ಲಿ 18 ಊಟಗಳು ಮಾತ್ರ ಕಾಣ ಸಿಗ್ತಾ ಇದ್ದಾವೆ. ಸಂಜಯ್ 2ನೇ ಚೆಂಡು ಬಿಡುವಿಕೆ ಊಟವನ್ನು ದಾಖಲಿಸಿದ್ರು. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಸಂಕೇತ್ ಖಾತೆ ಆರಂಭವನ್ನು ಕಾಣುತ್ತಾ ಇದೆ. 1 ಊಟಗಳ ಮುಖಾಂತರವಾಗಿ ತಡ ಮೊತ್ತ 19 ಊಟವನ್ನು ತಲುಪ್ತಾ ಇದ್ದಾರೆ. 4 ಎಸೆತಗಳು ಬಾಕಿ ಉಳಿತಾ ಇದೆ. ಸಪೋರ್ಟ್ ಮಾಡಿಕೊಂಡು ಬೀಸಬಲ್ಲ ಲೆಕ್ಕಾಚಾರಗಳು ಕೈಗೊಳ್ಳುತ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಚೆಂಡನ ಕಾಲ ಮೇಲೆ ಪಡ್ಕೊಂಡ್ರು. 3 ಚೆಂಡುಗಳು ಅಂತಿಮ ಓವರ್ನಲ್ಲಿ ಮುಕ್ತಾಯವನ್ನು ಕಾಣುತ್ತಾ ಇದೆ. ಕೊನೆಯ 3 ಎಸೆತಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಫ್ರೆಂಡ್ಸ್ ಮೈಸೂರು ಮತ್ತು ಉತ್ತರ ಕನ್ನಡ ಜಿಲ್ಲೆ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದ 2 ತಂಡಗಳು. ಈತ ಮತ್ತೆ 4ನೆಯ ಬಾರಿ ಬೀಸಬಲ್ಲ ಪ್ರಯತ್ನ. ಮತ್ತೆ ಊಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳಿಗೆ ಅವಕಾಶ ಮಾಡಿಕೊಟ್ರು. ಲೆಫ್ಟಿ ಬೌಲರ್
ಬಹಳಷ್ಟು ಮತ್ತೆ 4 ಚೆಂಡುಗಳನ್ನು ಇಲ್ಲಿ ಮುಕ್ತಾಯವನ್ನು ಮಾಡಿ ಕೊಡ್ತಾ ಇದ್ದಾರೆ. ಕೊನೆಯ 2 ಎಸೆತ ಮಾತ್ರ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ ಸೇರ್ಪಡೆ ಕೊನೆಯ 1 ಎಸೆತ ಬಾಕಿ ಉಳಿತಾ ಇದೆ. ಆದಷ್ಟು ಓಟವನ್ನು ಅಂತಿಮ ಚೆಂಡಿಗೆ ದಾಖಲಿಸಿದ್ದಾರೆ ನೋಡಬೇಕಾಗಿದೆ. ಸ್ವಲ್ಪ ಮಟ್ಟಿಗೆ ಓಟಗಳ ಬರವನ್ನು ಕಾಣ್ತಾ ಇರತಕ್ಕಂಥ ತಂಡ 19 ಓಟವನ್ನು ಮಾತ್ರ ದಾಖಲಿಸಿದ್ದಾರೆ. ಸಂಜಯ್ ಕೊನೆ ಬಾರಿ ಅಂತಿಮ ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ. ನಡುವೆ ಸುಂದರತೆಯ ಚೆಂಡು ಮುಕ್ತಾಯವನ್ನು ಕಂಡಿತು. ಇಲ್ಲಿ ಮೊದಲ ಸೆಷನ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ ಮೊದಲ ಹಂತದ ಬಳಿಕ ಉತ್ತರ ಕನ್ನಡ ಜಿಲ್ಲೆಯ ಆಟಗಾರರು 19 ಓಟವನ್ನು ಮಾತ್ರ ದಾಖಲಿಸಿದ್ದಾರೆ. ಟಾರ್ಗೆಟ್ ಸಂಖ್ಯೆ 20. ಫ್ರೆಂಡ್ಸ್ ಮೈಸೂರು ಎರಡನೆಯ ಒಂದು ಜಯವನ್ನು ಕಾಣಬೇಕಾದ್ರೆ 30 ಚೆಂಡುಗಳಲ್ಲಿ 20 ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡಬೇಕಾಗಿದೆ. ಆರಂಭಿಕ ಸೆಷನ್ ಈಗಾಗಲೇ ಮುಕ್ತಾಯವನ್ನು ಕಂಡಿದ್ದು 19 ಓಟವನ್ನು ದಾಖಲಿಸಿ 21 ಟಾರ್ಗೆಟ್ ಸಂಖ್ಯೆ ಉತ್ತರ ಕನ್ನಡ ಜಿಲ್ಲೆಯ ಆಟಗಾರರು ಬಿಟ್ಕೊಡ್ತಾ ಇದ್ದಾರೆ. ಈ ಮೊತ್ತವನ್ನು ಚೇಂಜ್ ಮಾಡ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಮೈಸೂರಿನ ಮೊದಲ ಸರದಿಯ ಬಿರುಸಿನ ಆಟಗಾರ ಅಂಕಣ ಒಳ ಎಂಟ್ರಿಯನ್ನು ಕಾಣಿ ಎನ್ನುವುದಾಗಿ ನಾವು ತಿಳಿಸ್ತಾ ಇದ್ದೇವೆ. 30 ಚೆಂಡುಗಳಲ್ಲಿ 21 ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡಬೇಕಾಗಿದೆ. ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯ 12ನೇ ಆಟಗಾರರು ಎಕ್ಸ್ಟ್ರಾ ಪ್ಲೇಯರ್ಸ್ ಬರಬೇಕು. ಎಕ್ಸ್ಟ್ರಾ ಪ್ಲೇಯರ್ಸ್ ಕಳಿಸಿಕೊಡಿ ಅನ್ನೋದಾಗಿ ಕೇಳ್ಕೊಳ್ತಾ ಇದ್ದೇವೆ. ಮಂಜು ಅವರೇ, ಪಂದ್ಯ ಮುಂದುವರಿಕೆ ಅದಕ್ಕೆ ಕಾಣ್ತಾ ಇದೆ. ಟಾರ್ಗೆಟ್ ಸಂಖ್ಯೆ 20. ಡಾಚು ಹೆಸರಾದ ಮೊದಲ ಚೆಂಡು ರಿವರ್ಸ್ ಶಾಟ್ ಹೊಡೆತ ಸೀಮಿತ ಪ್ರದೇಶವನ್ನು ಕಾಣುತ್ತಿದೆ. ಚೆಂಡು 2 ಊಟದ ಹೆಚ್ಚುವರಿ ತಳಮದ್ದ ಆರಂಭಿಕ ಚೆಂಡು ಮುಕ್ತಾಯದ ಬಳಿಕ ಆರಂಭವನ್ನು ಕಾಣ್ತಾ ಇದೆ. 20 ಕನಿಷ್ಠ ಮೊತ್ತವನ್ನು ಚೇಂಜ್ ಮಾಡ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಮೈಸೂರು 2 ಊಟವನ್ನು ಆರಂಭಿಕ ಚೆಂಡಿಗೆ ದಾಖಲಿಸಿದ್ದಾರೆ.
ಆ ಎರಡು ಓಟಗಳಿಗೆ ಆರಂಭಿಕ ಒಂದು ಚೆಂಡಿನಲ್ಲಿ ಡಚ್ಚು ಅವಕಾಶವನ್ನು ಮಾಡಿಕೊಟ್ರು. ಈತ ಮತ್ತೆ ಎರಡನೆಯ ಬಾರಿ ಸ್ವಿಪ್ ಶಾಟ್ ದಾಖಲಿಸುವ ಪ್ರಯತ್ನಗಳು ಸ್ಕಾರ್ಲ ವಿಭಾಗದಲ್ಲಿ ಸಾಗಿತ್ತು. ನಡುವೆ ಒಂದು ಓಟದ ಸೇರ್ಪಡೆ, ಮತ್ತೆ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಒಂಟಿ ಓಟವನ್ನು ದಾಖಲಿಸಿದ್ರು ಕೂಡ ಸುಲಭವಾಗಿ ಜಯಿಸಬಲ್ಲಂತ ಪಂದ್ಯ. ಅದ್ಯಾವ ರೀತಿ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಆಟಗಾರರಲ್ಲಿ ಜಯವನ್ನು ಕಾಣಬೇಕಾದ್ರೆ ಬೌಲರ್ಸ್ಗಳು ಡಾಟ್ ಬಾಲ್ಗಳ ಜೊತೆಗಾಗಿ ವಿಕೆಟ್ಸ್ ಅನ್ನು ಪಡ್ಕೊಳ್ಬೇಕಾಗಿರುವಂತ ಒತ್ತಡದ ಪರಿಸ್ಥಿತಿಯಲ್ಲಿದ್ದಾರೆ. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಸೂಚನೆ ತೀರ್ಪುಗಾರರು ರವಾನಿಸ್ತಾ ಇದ್ದಾರೆ. ಒಂದು ಊಟದ ಹೆಚ್ಚುವರಿ 4 ಊಟವನ್ನು ತಲುಪ್ತಾ ಇದೆ. 16 ಊಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಬಹಳ ಶತಬರತೆ ಹೊಡೆತ ಕವರ್ಸ್ ವಿಭಾಗದಲ್ಲಿ ಸುಂದರತೆ ಒಂದು ಗ್ಯಾಪ್ ಶಾಟ್ ಹೊಡೆತನ ದಾಖಲಿಸಿದ್ರು. ತನ್ಮೂಲಕ ಬೌಂಡ್ರಿ ದಾಖಲಾತನ ಕಾಣ್ತಾ ಇದೆ. 4 ಓಟದ ಸೇರ್ಪಡೆ. ಇವಾಗ ಪ್ರಜ್ಜು ಬೌಂಡ್ರಿನ ದಾಖಲಿಸ್ತಾ ಇದ್ದಾರೆ. ತಳ ಮೊತ್ತ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. 8 ಓಟವನ್ನು ತಲುಪ್ತಾ ಇದ್ದಾರೆ. 3 ಎಸೆತಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಡಾಟ್ ಬಾಲ್ ಅನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಎಸ್ಗಾರರು ಈ ರೀತಿಯ ಒಂದು ಬೌಂಡ್ರಿಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಈತ ಎರಡನೇ ಜಯವನ್ನು ಕಾಣಬಲ್ಲ ಲೆಕ್ಕಾಚಾರವನ್ನು ಮಾಡುತ್ತಾ ಇದೆ. ರೇವಾ ಶಾಟ್ ಹೊಡೆತ ದಾಖಲಿಸಲು ಪ್ರಯತ್ನಗಳು ಕೈಕೊಡುತ್ತಾ ಇದೆ. ನಡುವೆ ಡಾಟ್ ಬಾಲ್ ಅನ್ನು ಒಂದೆಡೆ ಡಚ್ಚು ದಾಖಲಿಸ್ತಾ ಇದ್ದಾರೆ. 4 ಎಸೆತಗಳು ಮುಕ್ತಾಯವನ್ನು ಕಾಣುತ್ತಾ ಇದೆ. ಐದನೇ ಚೆಂಡು ಸುಂದರ ಆಟ. ನಡುವೆ ತಟ್ಟಿಮುಟ್ಟಿ ಓಟವನ್ನು ದಾಖಲಿಸುವಂತ ಪ್ರಯತ್ನವನ್ನು ಕಂಡ್ರು. ಒಂದು ಓಟದ ಸೇರ್ಪಡೆ. ತನ್ನ ಮೊತ್ತ 9 ಓಟವನ್ನು ತಲುಪ್ತಾ ಇದೆ. 11 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಆರಂಭಿಕ ಓವರ್ ಮುಕ್ತಾಯಕ್ಕಾಗಿ ಅಂತಿಮ ಒಂದೇ ಬಾಕಿ ಉಳಿತಾ ಇದೆ ಕೂಡ. ಡಚ್ಚು ಮೊದಲವರ ಕೊನೆಯ ಚೆಂಡಿಗಾಗಿ ಅಂತಿಮ ಎಸೆತ ಕ್ಯಾಚ್ ಅವಕಾಶಗಳಿತ್ತು. ನಡುವೆ 2 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಆರಂಭಿಕ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ ಮೊದಲವರುಗಳ ಬಳಿಕ 11 ಓಟವನ್ನು ದಾಖಲಿಸ್ತಾ ಇದೆ. 9 ಓಟಗಳು 24 ಚೆಂಡುಗಳಲ್ಲಿ ಬರಬೇಕಾಗಿದೆ ಜಯಕ್ಕಾಗಿ. ಇಪ್ಪತ್ತ 24ಕ್ಕೆ 9 ಓಟಗಳ ಅವಶ್ಯಕತೆ. ಈತ ಬೌಲರ್ ನವೀನ್ ಅವರನ್ನು ಪರಿಚಯಿಸ್ತಾ ಇದ್ದಾರೆ. ಎರಡನೆಯ ಓವರ್ ಆರಂಭವನ್ನು ಕಾಣಲಿಕ್ಕಿದೆ. ನವೀನ್ ಚೆಂಡನ್ನು ಪಡ್ಕೊಂಡ್ರು. ಅದ್ಯಾವ ರೀತಿ ಎರಡನೇ ಓವರ್ 6 ಚೆಂಡುಗಳನ್ನು ಮುಕ್ತಾಯವನ್ನು ಮಾಡಿ ಕೊಡ್ತಾರೆ ನೋಡಬೇಕಾಗಿದೆ. ಅವರ ಜಿಲ್ಲಾ 2 ಪ್ರತಿಷ್ಠಿತ ಸಂಸ್ಥೆಗಳು ಪ್ರಸ್ತುತ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಮನೋಹರ ಸಾರಥ್ಯದ ಫ್ರೆಂಡ್ಸ್ ಮೈಸೂರು ಮತ್ತು ಉತ್ತರ ಕನ್ನಡ ಜಿಲ್ಲೆ ಇಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದ್ದ 2 ತಂಡಗಳು. ನವೀನ್ ಹೆಸರಾದ 2ರ ಮೊದಲ ಚೆಂಡು ಬಿಡಾಪಲ್ಲಿ ಕ್ಷೇತ್ರಕ್ಷಣೆ ಸಾಗ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ನಡುವೆ ಡಾಟ್ ಬಾಲ್ ಸೇರ್ಪಡೆ. ಈ ಕೂಡ ಆರಂಭಿಕ ಸರದಿ 2 ಮಂದಿ ಆಟಗಾರರು ಇನ್ನೂ ಕೂಡ ಅಂಕಣ ಒಳಭಾಗದಲ್ಲಿ ಉಪಸ್ಥಿತಿಯನ್ನು ಕಾಣುತ್ತಾ ಇದ್ದಾರೆ. ಜೊತೆ ಆಟ ಮುಂದುವರಿಕೆ ಆದಿಯನ್ನು ಕಾಣುತ್ತಾ ಇದೆ. ರೇವಾ ಶಾಟ್ ದಾಖಲಿಸಲು ಪ್ರಯತ್ನಗಳು ಕೈಕೊಡುತ್ತಾ ಇದೆ. ನಡುವೆ ಡಾಟ್ ಬಾಲ್ ಸೇರ್ಪಡೆ. ಅಂಕಿಅಂಶ ಪಟ್ಟಣ ಕಂಡುಕೊಳ್ಳುತ್ತಾ ಇದೆ. 2 ಚೆಂಡುಗಳು ಮುಕ್ತಾಯವನ್ನು ಕಂಡಿದ್ದು 4 ಸಭಾಗಿಡುತ್ತಾ ಇದೆ. ಕ್ಷಣಕಾಲ ಗಾಲಿಯಲ್ಲಿ ತೇಲ್ತಾ ಇದ್ದು. ಇವಾಗ ಬಹಳಷ್ಟು ಮತ್ತೆ ಹೊಡೆತವನ್ನು ದಾಖಲಿಸಿದ್ರು. ನೋಮ್ಯಾನ್ಸ್ ಲ್ಯಾಂಡ್ಗೆ ಬೀಳ್ತಾ ಇದೆ ಚೆಂಡು. 4 ಓಟಗಳಿಗೆ ಅವಕಾಶವನ್ನು ಇದ್ದ ಬೌಲರ್ ನವೀನ್ ಮಾಡಿಕೊಡುತ್ತಾ ಇದ್ದಾರೆ. ಪ್ರಸ್ತುತ ಪಂದ್ಯವನ್ನು ಜಯಿಸುವ ಲೆಕ್ಕಾಚಾರವನ್ನು ಮಾಡ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಮೈಸೂರು ಯಶಸ್ಸಿನ ಅಂತಿಮ ಹಂತವನ್ನು ತಲುಪ್ತಾ ಇದ್ದಾರೆ. ಜಯಕ್ಕಾಗಿ 4 ಓಟಗಳು ಬರಬೇಕಾಗಿದೆ. ಮತ್ತೆ 4ನೇ ಬಾರಿ ಓಟಗಳಿಗೆ ಅವಕಾಶಗಳು ಬರುತ್ತಾ ಇಲ್ಲ. ನವೀನ್ ಮುಖಾಂತರವಾಗಿ ಡಾಟ್ ಬಾಲ್ ಸೇರ್ಪಡೆ. ಕಡದ ಚೆಂಡಿನಲ್ಲಿ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು ಕೂಡ ಆ ಬಳಿಕದ 4ನೇ ಚೆಂಡು ಇವಾಗ ಡಾಟ್ ಬಾಲ್ ರೂಪದಲ್ಲಿ ಮುಕ್ತಾಯ ಮಾಡಿಕೊಟ್ರು. ಶೈಲೆ ಹೊಡೆತ ದಾಖಲಿಸಲ ಪ್ರಯತ್ನವನ್ನು ಪ್ರಜ್ಜು ಕಂಡ್ರು. 2 ಓಟದ ಹೆಚ್ಚುವರಿ.
18 ಓಟವನ್ನು ತಲುಪ್ತಾ ಇದೆ. ಜಯಕ್ಕಾಗಿ 2 ಓಟಗಳು ಬರಬೇಕಾಗಿದೆ. ಮುಂದಿನ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ 2 ತಂಡದ ಆಟಗಾರರು ಸಿದ್ಧತೆಯಲ್ಲಿರಬೇಕು. ಈ ಪಂದ್ಯ ಮುಕ್ತಾಯದ ಬಳಿಕ ಲಾಸ್ಟ್ ಬಾಲ್ ಇದೆ. 2 ಓಟಗಳ ಅವಶ್ಯಕತೆ. ನವೀನ್ ಕೊನೆ ಬಾರಿ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಬಲ್ಲ ಪ್ರಯತ್ನಗಳ ನಡುವೆ ಊಟಗಳು ಬರ್ತಾ ಇಲ್ಲ. ಒಬ್ಬರ ನವೀನ್ ಮುಕ್ತಾಯವನ್ನು ಮಾಡಿಕೊಟ್ರು. ಮುಕ್ತಾಯ ಕಾಣ್ತಾ ಇರ್ತಕ್ಕಂಥ 2 ಓವರ್ಗಳ ಬಳಿಕ 18 ಓಟವನ್ನು ತಲುಪ್ತಾ ಇದೆ. ಕೊನೆಯ 18 ಎಸೆತಗಳು ಬಾಕಿ ಉಳಿತಾ ಇದೆ. 2 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಬೌಲರ್ ಶಶಿ ಅವರನ್ನು ಪರಿಚಯಿಸ್ತಾ ಇದ್ದಾರೆ 3 ಓವರ್ಗಾಗಿ. ಬಿರಾಸನ ಹೊಡೆತ ದಾಖಲಿಸಲ ಪ್ರಯತ್ನ ಸಂದರ್ಭ ಹೊಡೆತ ಸ್ಕಾಲಕ್ ಸಿಮರಕ್ಕೆ ಅಂತ ಬಹಳ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. 2 ಓಟಗಳ ಸೇರ್ಪಡೆ ಮುಖಾಂತರ ಇವಾಗ ಫ್ರೆಂಡ್ಸ್ ಮೈಸೂರು 2ನೇ ಜಯವನ್ನು ಕಾಣ್ತಾ ಇದೆ. ತಂಡಕ್ಕೆ ಮೊದಲಾಗಿ ನಾವು ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ ಕೂಡ. ಹಾಗೆ ವ್ಯವಸ್ಥಿತ ನಮ್ಮ ಪಂದ್ಯಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲೆಯ ಆಟಗಾರರಿಗೂ ಕೂಡ ನಾವು ಅಭಿಮಾನದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಆ ತಂಡದ ಕ್ಯಾಪ್ಟನ್ ನಮ್ಮ ಪ್ರಮುಖ ವೇದಿಕೆಗೆ ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕಾಗಿ ನಾವು ತಿಳಿಸ್ತಾ ಇದ್ದೇವೆ. ಹಾಗೆ ಈಗಾಗಲೇ ಮುಕ್ತಾಯ ಕಂಡ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಫ್ರೆಂಡ್ಸ್ ಮೈಸೂರು ಪರವಾಗಿ ಬಹಳಷ್ಟು ಉತ್ತಮವಾದ ಆಟವನ್ನು ಆಡಿರ್ತಕ್ಕಂಥ ಪ್ರಜ್ವಲ್ ಅವರು ಬರಬೇಕು. ಈ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಅನ್ನೋದಾಗಿ ನಾವು